ನಗರವನ್ನು ಫ್ಲೆಕ್ಸ್ ಮುಕ್ತವಾಗಿಸುವ ವಿಚಾರ. ಕಾರ್ಯಕ್ರಮವೊಂದರಲ್ಲಿ ಬಿಜೆಪಿ ಫ್ಲೆಕ್ಸ್ ಹಾಕಿದ್ದ ವಿಚಾರ ತೀಕ್ಷ್ಣವಾಗಿ ತಿರುಗೇಟು ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್. ಕಾಂಗ್ರೆಸ್ ಸಮುದ್ರ, ಅದರಲ್ಲಿ ನಾವೆಲ್ಲ ಚಿಕ್ಕ ಚಿಕ್ಕ ಮೀನುಗಳು ಇದ್ದಂತೆ ಅಭಿಮತ ವ್ಯಕ್ತಪಡಿಸಿದ ಶಾಸಕ ಪ್ರದೀಪ್ ಈಶ್ವರ್. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಭಾರೀ ಪೈಪೋಟಿ. ಮಾಜಿ ಸಚಿವರ ಎಂಟ್ರಿಗೆ ರೋಚಕ ತಿರುವು. ಶುರುವಾದ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆ. ಕೈಕೊಟ್ಟ ಮುಂಗಾರು, ಗಮನ ಸೆಳೆದ ಕತ್ತೆಗಳ ಮದುವೆ. ವಿಶೇಷವಾಗಿ ವರುಣನನ್ನು ಪ್ರಾರ್ಥಿಸಿದ ಗ್ರಾಮಸ್ಥರು. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಮೂರ್ತಿ. ಚಿಕ್ಕಬಳ್ಳಾಪುರ ನಗರವನ್ನು ಫ್ಲೆಕ್ಸ್ ಮುಕ್ತ ನಗರವನ್ನಾಗಿಸುವುದಾಗಿ ಘೋಷಿಸಿದ್ದ ಶಾಸಕ ಪ್ರದೀಪ್ ಈಶ್ವರ್ ನಗರದಲ್ಲಿ ಯಾವುದೇ ಕಾರ್ಯಕ್ರಮಕ್ಕೂ ಫ್ಲೆಕ್ಸ್ ಹಾಕಲು ಅನುಮತಿ ನೀಡಬಾರದೆಂದು ನಗರಸಭೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಆದರೆ ಬಿಜೆಪಿ ಕಾರ್ಯಕ್ರಮದ ವೇಳೆ ನಗರದಲ್ಲಿ ಫ್ಲೆಕ್ಸ್ಗಳು ರಾರಾಜಿಸಿತ್ತು. ಫ್ಲೆಕ್ಸ್ಗಳಿಗೆ ಅನುಮತಿ ಕೊಟ್ಟವರು ಯಾರು ಎಂಬ ಪ್ರಶ್ನೆಗೆ ಶಾಸಕ ಪ್ರದೀಪ್ ಈಶ್ವರ್ ನೀಡಿದ ಉತ್ತರವೇನು? ಈ ಕುರಿತು ಒಂದು ವರದಿ. ಈ ಬುದ್ಧಿ ಇಲ್ದಿರೋರು ನಾಮರ್ಧ ಬಿಜೆಪಿಯವ್ರಿಗೆ ನಾನು ಏನು ಹೇಳಲಿ? ಈ ಬುದ್ಧಿ ಇಲ್ದಿರೋರು ನಾಮರ್ಧ ಬಿಜೆಪಿಯವ್ರಿಗೆ ನಾನು ಏನು ಹೇಳಲಿ? ಚಿಕ್ಕಬಳ್ಳಾಪುರ ನಗರವನ್ನು ಫ್ಲೆಕ್ಸ್ ಮುಕ್ತ ನಗರವನ್ನಾಗಿಸಬೇಕು. ನಗರದ ಸೌಂದರ್ಯ ಹಾಳು ಮಾಡುವ ಫ್ಲೆಕ್ಸ್ಗಳಿಗೆ ಕಡಿವಾಣ ಹಾಕಬೇಕು. ಇದೇ ಉದ್ದೇಶದಿಂದ ಶಾಸಕ ಪ್ರದೀಪ್ ಈಶ್ವರ್ ನಗರಸಭೆ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದರು. ಯಾವುದೇ ಕಾರ್ಯಕ್ರಮದ ಫ್ಲೆಕ್ಸ್ಗಳಿಗೆ ಅನುಮತಿ ನೀಡಬಾರದು ಎಂಬ ಸ್ಪಷ್ಟ ನಿರ್ದೇಶನವನ್ನು ಸಹ ನೀಡಿದ್ದರು. ಆದರೆ ಭಾನುವಾರ ಚಿಕ್ಕಬಳ್ಳಾಪುರ ನಗರದ ಖಾಸಗಿ ಕಲ್ಯಾಣ ಮಂಟಪದಲ್ಲಿ ಬಿಜೆಪಿಯ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಪೂರ್ವಭಾವಿ ಸಭೆ ನಡೆಯಿತು. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ನೇತೃತ್ವದಲ್ಲಿ ನಡೆದ ಈ ಸಮಾವೇಶದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಸಮಾವೇಶದ ಬೆನ್ನಲ್ಲೇ ನಗರದ ಪ್ರಮುಖ ರಸ್ತೆಗಳಲ್ಲಿ ಬಿಜೆಪಿ ನಾಯಕರನ್ನು ಸ್ವಾಗತಿಸುವ ಫ್ಲೆಕ್ಸ್ಗಳು ರಾರಾಜಿಸುತ್ತಿದ್ದವು. ಒಂದೆಡೆ ಫ್ಲೆಕ್ಸ್ಗಳಿಗೆ ನಿಷೇಧ, ಮತ್ತೊಂದೆಡೆ ಬಿಜೆಪಿ ಕಾರ್ಯಕ್ರಮದ ಸಂದರ್ಭದಲ್ಲಿ ರಸ್ತೆಯುದ್ದಕ್ಕೂ ಫ್ಲೆಕ್ಸ್ಗಳ ಪ್ರದರ್ಶನ. ಹಾಗಾದರೆ ಈ ಫ್ಲೆಕ್ಸ್ಗಳಿಗೆ ಅನುಮತಿ ಕೊಟ್ಟವರು ಯಾರು? ನಗರಸಭೆ ಅಧಿಕಾರಿಗಳ ಸೂಚನೆ ಎಲ್ಲಿಗೆ ಹೋಯಿತು ಎಂಬ ಪ್ರಶ್ನೆಗಳು ಇದೀಗ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದೆ. ಈ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಪ್ರಶ್ನಿಸಿದಾಗ ಬಿಜೆಪಿಯವರು ನಾಮರ್ಧರು ಫ್ಲೆಕ್ಸುಗಳನ್ನ ಕಟ್ಟಿದ್ದಾರೆ, ನಾನೇನು ಹೇಳಲಿ? ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಚಿಕ್ಕಬಳ್ಳಾಪುರಕ್ಕೆ ಬರುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರ ಫ್ಲೆಕ್ಸುಗಳನ್ನ ತೆರವು ಮಾಡಲು ಸೂಚನೆ ನೀಡಿದರೆ ಅವರಿಗೆ ಅನುಮಾನ ಮಾಡಿದಂತಾಗುತ್ತದೆ ಅಲ್ವಾ ಎಂದು ಬಿಜೆಪಿ ವಿರುದ್ಧ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿದ್ದಾರೆ. ನೋಡಿ, ಅವತ್ತು ಬಿಜೆಪಿಯವರು ನಾನು ಬೆಳಗ್ಗೆ ಫೋನ್ ಮಾಡಿದ್ರು. ಬಿಜೆಪಿಯವರು ಅಲ್ಲೆಲ್ಲ ಕಟ್ಟಿದ್ರು. ಸೊ ನಾನು ಈಗಲೂ ಹೇಳ್ತೀನಿ, ಅಲ್ಲಿ ಈ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರು ವಿಜಯೇಂದ್ರ ಅವ್ರ ಫೋಟೋ ಇತ್ತು. ಅವರೇನೋ ಕಾರ್ಯಕ್ರಮ ಮಾಡ್ತಿದ್ರು. ಏಕಾಏಕಿ ಒಂದು ವಿರೋಧ ಪಕ್ಷದ ನಾಯಕರಿಗೆ, ಅಂದರೆ ಒಂದು ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಅವಮಾನ ಮಾಡೋದು ಸೂಕ್ತ ಅಲ್ಲ. ನಾನು ಅವ್ರಿಗೆ ಹೇಳಿದೆ, ನೋಡ್ರಪ್ಪ ಏನೋ ಕಟ್ಟಿಬಿಟ್ಟಿದ್ದಾರೆ, ನೆಕ್ಸ್ಟ್ ಟೈಮಿಂದ ಕಟ್ಟಬೇಡಿ ಅಂತ ಹೇಳಿ. ಸುಮ್ಮನೆ ನಾವು ಒಂದು ವಿಜಯೇಂದ್ರ ಅವರು ನೋಡ್ರಿ, ಯಡಿಯೂರಪ್ಪನವ್ರ ಮಗ, BJP ರಾಜ್ಯಾಧ್ಯಕ್ಷರು ನಮ್ಮ ಕ್ಷೇತ್ರಕ್ಕೆ ಬರ್ತಿದ್ದಾರೆ. ನಾನು ಬ್ಯಾನರ್ ಕಿತ್ತಾಕ್ಬಿಟ್ರೆ ಅವ್ರಿಗೆ ನೋವಾಗ್ಬೋದು. ಆವತ್ತೊಂದು ಸಂಜೆವರೆಗೂ ಬಿಡ್ರಪ್ಪ, ಬಿಟ್ಟು ತೆಗೀರಿ, ನೆಕ್ಸ್ಟ್ ರಿಕ್ವೆಸ್ಟ್ ಮಾಡಿ BJP ಸ್ನೇಹಿತರಿಗೆ ನಗರದ ಆ್ಯಂಬಿಯನ್ಸ್ನ ಹಾಳು ಮಾಡಬೇಡಿ ಅಂತ. ಈಗ ನಾನು ಸುಮ್ಮನೆ ಒಂದು ರಾಜ್ಯಾಧ್ಯಕ್ಷನ ಫೋಟೋ ಕಿತ್ತಾಕ್ಸ್ಬಿಟ್ರೆ ಅವ್ರಿಗೆ ನೋವಾಗಬಾರ್ದಲ್ಲ. ವಿಜೇಂದ್ರನ ಐಡಿಯಾಲಜಿಕಲಿ ಕಿತ್ತಾಡ್ತೀವಿ, ಅವರು ನನಗೆ ಒಳ್ಳೆ ಸ್ನೇಹಿತರಲ್ಲ. ಅಲ್ಲಲ್ಲ, ಹಂಗಲ್ಲ ಬ್ರದರ್, ಈಗ ಕಟ್ಟಿಬಿಟ್ಟಿದ್ದಾರೆ. ಈ ಬುದ್ಧಿ ಇಲ್ದಿರೋರು ನಾಮರ್ಧ ಬಿಜೆಪಿಯವ್ರಿಗೆ ನಾನು ಏನು ಹೇಳಲಿ ಅಲ್ವಾ, ಈ ಕಾರ್ಯಕರ್ತರಿಗೆ. ಬಟ್ ವಿಜೇಂದ್ರನಾಗ ಅವಮಾನ ಮಾಡಬಾರ್ದು. ನಮ್ಮೂರಿಗೆ ಬರ್ತಾ ಇದ್ದಾರೆ, ಗೌರವ ಕೊಟ್ಟಿದ್ದೀನಿ. ನೋಡಿ, ಅವತ್ತು ಬಿಜೆಪಿಯವರು ನಾನು ಬೆಳಗ್ಗೆ ಫೋನ್ ಮಾಡಿದ್ರು. ಬಿಜೆಪಿಯವರು ಅಲ್ಲೆಲ್ಲ ಕಟ್ಟಿದ್ರು. ಸೊ ನಾನು ಈಗಲೂ ಹೇಳ್ತೀನಿ, ಅಲ್ಲಿ ಈ ನಮ್ಮ ರಾಜ್ಯದ ವಿರೋಧ ಪಕ್ಷದ ನಾಯಕರು ವಿಜಯೇಂದ್ರ ಅವ್ರ ಫೋಟೋ ಇತ್ತು. ಅವರೇನೋ ಕಾರ್ಯಕ್ರಮ ಮಾಡ್ತಿದ್ರು. ಏಕಾಏಕಿ ಒಂದು ವಿರೋಧ ಪಕ್ಷದ ನಾಯಕರಿಗೆ, ಅಂದರೆ ಒಂದು ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಅವಮಾನ ಮಾಡೋದು ಸೂಕ್ತ ಅಲ್ಲ. ನಾನು ಅವ್ರಿಗೆ ಹೇಳಿದೆ, ನೋಡ್ರಪ್ಪ ಏನೋ ಕಟ್ಟಿಬಿಟ್ಟಿದ್ದಾರೆ, ನೆಕ್ಸ್ಟ್ ಟೈಮಿಂದ ಕಟ್ಟಬೇಡಿ ಅಂತ ಹೇಳಿ. ಸುಮ್ಮನೆ ನಾವು ಒಂದು ವಿಜಯೇಂದ್ರ ಅವರು ನೋಡ್ರಿ, ಯಡಿಯೂರಪ್ಪನವ್ರ ಮಗ, BJP ರಾಜ್ಯಾಧ್ಯಕ್ಷರು ನಮ್ಮ ಕ್ಷೇತ್ರಕ್ಕೆ ಬರ್ತಿದ್ದಾರೆ. ನಾನು ಬ್ಯಾನರ್ ಕಿತ್ತಾಕ್ಬಿಟ್ರೆ ಅವ್ರಿಗೆ ನೋವಾಗ್ಬೋದು. ಆವತ್ತೊಂದು ಸಂಜೆವರೆಗೂ ಬಿಡ್ರಪ್ಪ, ಬಿಟ್ಟು ತೆಗೀರಿ, ನೆಕ್ಸ್ಟ್ ರಿಕ್ವೆಸ್ಟ್ ಮಾಡಿ BJP ಸ್ನೇಹಿತರಿಗೆ ನಗರದ ಆ್ಯಂಬಿಯನ್ಸ್ನ ಹಾಳು ಮಾಡಬೇಡಿ ಅಂತ. ಈಗ ನಾನು ಸುಮ್ಮನೆ ಒಂದು ರಾಜ್ಯಾಧ್ಯಕ್ಷನ ಫೋಟೋ ಕಿತ್ತಾಕ್ಸ್ಬಿಟ್ರೆ ಅವ್ರಿಗೆ ನೋವಾಗಬಾರ್ದಲ್ಲ. ವಿಜೇಂದ್ರನ ಐಡಿಯಾಲಜಿಕಲಿ ಕಿತ್ತಾಡ್ತೀವಿ, ಅವರು ನನಗೆ ಒಳ್ಳೆ ಸ್ನೇಹಿತರಲ್ಲ. ಅಲ್ಲಲ್ಲ, ಹಂಗಲ್ಲ ಬ್ರದರ್, ಈಗ ಕಟ್ಟಿಬಿಟ್ಟಿದ್ದಾರೆ. ಈ ಬುದ್ಧಿ ಇಲ್ದಿರೋರು ನಾಮರ್ಧ ಬಿಜೆಪಿಯವ್ರಿಗೆ ನಾನು ಏನು ಹೇಳಲಿ? ಕಟ್ಟಿಬಿಟ್ಟಿದ್ದಾರೆ. ಈ ಬುದ್ಧಿ ಇಲ್ದಿರೋರು ನಾಮರ್ಧ ಬಿಜೆಪಿಯವ್ರಿಗೆ ನಾನು ಏನು ಹೇಳಲಿ ಅಲ್ವಾ, ಈ ಕಾರ್ಯಕರ್ತರಿಗೆ. ಬಟ್ ವಿಜೇಂದ್ರನಾಗ ಅವಮಾನ ಮಾಡಬಾರ್ದು. ನಮ್ಮೂರಿಗೆ ಬರ್ತಾ ಇದ್ದಾರೆ, ಗೌರವ ಕೊಟ್ಟಿದ್ದೀನಿ. ಹೀಗೆ ಬಿಜೆಪಿ ವಿರುದ್ಧ ವ್ಯಂಗ್ಯವಾಗಿ ಪ್ರತಿಕ್ರಿಯಿಸಿರುವ ಶಾಸಕ ಪ್ರದೀಪ್ ಈಶ್ವರ್, ವಿಜಯೇಂದ್ರ ಅವರ ಆಗಮನದ ಹಿನ್ನೆಲೆಯಲ್ಲಿ ಫ್ಲೆಕ್ಸುಗಳನ್ನು ತೆರವುಗೊಳಿಸದಿರುವುದಕ್ಕೆ ಕಾರಣವನ್ನು ನೀಡಿದ್ದಾರೆ. ಆದರೆ ಶಾಸಕರ ಈ ಹೇಳಿಕೆ ಇದೀಗ ಮತ್ತೊಂದು ಚರ್ಚೆಗೆ ಗ್ರಾಸವಾಗಿದೆ. ಕಾನೂನು ಎಲ್ಲರಿಗೂ ಒಂದೇನಾ, ಅಥವಾ ರಾಜಕೀಯ ಕಾರ್ಯಕ್ರಮಗಳಿಗೆ ಪ್ರತ್ಯೇಕ ನಿಯಮಗಳಿವೆಯಾ
ಫ್ಲೆಕ್ಸ್ ಮುಕ್ತ ನಗರ ಮಾಡುವ ಘೋಷಣೆಯ ನಡುವೆಯೇ ನಡೆದ ಈ ಬೆಳವಣಿಗೆಗೆ ನಗರಸಭೆ ಅಧಿಕಾರಿಗಳು ಯಾವ ರೀತಿಯ ಸ್ಪಷ್ಟನೆ ನೀಡುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಕ್ಯಾಮೆರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಂಚೇನಹಳ್ಳಿ ತಾಲೂಕಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳ ಪರಿಶೀಲನೆ ವೇಳೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಹಲವು ಮಹತ್ವದ ಹೇಳಿಕೆಗಳನ್ನು ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷವನ್ನು ದೊಡ್ಡ ಸಮುದ್ರಕ್ಕೆ ಹೋಲಿಸಿದ ಅವರು ಅಭಿವೃದ್ಧಿ ಕಾರ್ಯಗಳು ರಾಜಕೀಯ ಟೀಕೆಗಳಿಗೆ ತಿರುಗೇಟು ನೀಡಿ ಸಚಿವ ಸ್ಥಾನ ಕುರಿತು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಯಾವನಾದ್ರೂ ಬಂದಿದ್ದಾನ? ನಾನು ಕರ್ನಾಟಕದಲ್ಲಿರೋ ಎಲ್ರಿಗೂ ಕೇಳ್ತೀನಿ, ನಾನು ಇವತ್ತಿಗೆ 300 ಹಳ್ಳಿ ಸುತ್ತಿದ್ದೀನಿ. ಯಾವನೋ ಗಂಡ್ಸಾಗಿರೋನೋ ನಾನು 300 ಹಳ್ಳಿಗೆ ಹೋಗಿದ್ದೀನಿ ಅಂತ ಲಿಸ್ಟ್ ರಿಲೀಸ್ ಮಾಡಕ್ಕೆ ಹೇಳಿ. ಬಿಜೆಪಿ ಎಂಪಿಗಳಿಗೆ ಕೇಳ್ತೀನಿ, ಬಿಜೆಪಿ MLAಗಳಿಗೆ ಕೇಳ್ತೀನಿ, ನಿಮಗೆ ತಾಕತ್ತಿದ್ರೆ ನೀವು ಹೋಗಿರೋ ಹಳ್ಳಿಗಳು ಇದೆ ಹೇಳಿ. ಯಾವೊಂದು 15 ಹಳ್ಳಿ ದಾಟಲ್ಲ, 15 ಹಳ್ಳಿ ದಾಟಲ್ಲ. ನಾನು 300 ಹಳ್ಳಿಗೆ ಹೋಗಿದ್ದೀನಲ್ಲ, ಮನೆಗೆ ಹೋಗಿದ್ದಾರೆ. ಮಂಚೇನಹಳ್ಳಿಯಲ್ಲಿ ಬೇರೆಯವರು MLA ಆಗಿದ್ರು, ಇವತ್ತು 100 ಮನೆ ಸುತ್ತಿದ್ದೀನಿ. ನಾನು ಮನೆಗೆ ಹೋಗಿ ಕೂತ್ಕೊಂಡಿದ್ದೀನಿ. ಇನ್ನೇನು ಬೇಕಂತ ಅವರು ಮಂಚೇನಹಳ್ಳಿಯಲ್ಲಿ ಮಾತನಾಡಿದ ಶಾಸಕ ಪ್ರದೀಪ್ ಈಶ್ವರ್, ಕಾಂಗ್ರೆಸ್ ಪಕ್ಷ ದೊಡ್ಡ ಸಮುದ್ರವಿದ್ದಂತೆ, ನಾವೆಲ್ಲರೂ ಅದರಲ್ಲಿ ಚಿಕ್ಕ ಚಿಕ್ಕ ಮೀನುಗಳು ಎಂದು ಹೇಳಿದ್ದಾರೆ. ತಾಲೂಕಿನ ಅಭಿವೃದ್ಧಿ ಕುರಿತು ಮಾತನಾಡಿದ ಅವರು, ಮಂಚೇನಹಳ್ಳಿಗೆ ಒಟ್ಟು 150 ಕೋಟಿಗೂ ಹೆಚ್ಚು ಅನುದಾನ ತಂದಿದ್ದೇನೆ ಎಂದು ತಿಳಿಸಿದ್ದಾರೆ. ಬಸ್ ನಿಲ್ದಾಣ ನಿರ್ಮಾಣಕ್ಕೆ 4 ಕೋಟಿ ರೂಪಾಯಿ, ಸರ್ಕಾರಿ ಆಸ್ಪತ್ರೆಯ ಬಾಕಿ ಹಣ ಹಾಗೂ ನೂತನ ತಾಲೂಕು ಕಚೇರಿ ನಿರ್ಮಾಣಕ್ಕೆ 8 ಕೋಟಿ 25 ಲಕ್ಷ ರೂಪಾಯಿ ಅನುಮೋದನೆ ಮಾಡಿಸಲಾಗಿದೆ ಎಂದರು. ವಿರೋಧಿಗಳ ಟೀಕೆಗೆ ಪ್ರತಿಕ್ರಿಯಿಸಿದ ಪ್ರದೀಪ್ ಈಶ್ವರ್, ನಾನು ಐಬಿಯಲ್ಲಿ ಕುಳಿತು ಕಾಫಿ ಕುಡಿಯುವ ರಾಜಕಾರಣಿ ಅಲ್ಲ. ಮನೆಗೆ ಶಾಸಕ ಕಾರ್ಯಕ್ರಮದ ಮೂಲಕ ಈಗಾಗಲೇ 5 ಪಂಚಾಯಿತಿಗಳ ಹಳ್ಳಿಗಳಿಗೆ ಭೇಟಿ ನೀಡಿದ್ದೇನೆ ಎಂದು ಹೇಳಿದ್ದಾರೆ. ಇದುವರೆಗೂ ಸುಮಾರು 300 ಹಳ್ಳಿಗಳಿಗೆ ಭೇಟಿ ನೀಡಿದ್ದೇನೆ. ಬಿಜೆಪಿ ಸಂಸದರು ಮತ್ತು ಶಾಸಕರು ಭೇಟಿ ನೀಡಿರುವ ಹಳ್ಳಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಲಿ ಎಂದು ಸವಾಲು ಹಾಕಿದ್ದಾರೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆಯ್ಕೆ ವಿಚಾರದಲ್ಲಿ ನಿಷ್ಠಾವಂತ ಕಾರ್ಯಕರ್ತನನ್ನೇ ಆಯ್ಕೆ ಮಾಡಬೇಕು ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನಲ್ಲಿ ಇದ್ದು ಬಿಜೆಪಿಗೆ ಸಹಾಯ ಮಾಡುವವರು ನಮಗೆ ಬೇಡ ಎಂದು ಸ್ಪಷ್ಟಪಡಿಸಿದ್ದಾರೆ. ಶಿವಶಂಕರ ರೆಡ್ಡಿ ಹಾಗೂ ನಾರಾಯಣಸ್ವಾಮಿ ನಡುವೆ ಪೈಪೋಟಿ ಇದೆ. ಸಮುದಾಯ ಆಧಾರಿತವಾಗಿ ಆಯ್ಕೆ ಚರ್ಚೆ ನಡೆಯುತ್ತದೆ ಎಂದು ಹೇಳಿದ್ದಾರೆ. ಮುಂದುವರೆದ ಭಾಗವಾಗಿ ನಮ್ಮ ಊರಿಗೆ ನಮ್ಮ ಶಾಸಕ ಕಾರ್ಯಕ್ರಮಕ್ಕೆ ಮಂಚೇನಹಳ್ಳಿಗೆ ಬಂದಿದ್ರಿ, ಏನೆಲ್ಲ ಸಮಸ್ಯೆಗಳು ಕಂಡು ಬಂತು? ಅದೇ ಮೇಯ್ನು ಬೇಸಿಕ್ ಸಮಸ್ಯೆ, ರಸ್ತೆ ಕನೆಕ್ಟಿವಿಟಿ ಅದು ಮಾಡಿಸ್ತೀವಿ ಸರ್. ಬಸ್ ಕೇಳಿದ್ದಾರೆ, ನಾನು ಹಾಕಿಸ್ತೀನಿ. ಮೊದಲೆಲ್ಲ ಒಂದಿನ ಬಸ್ ಹಾಕಿಸ್ತಾರೆ, ಮತ್ತೆ ಕಲೆಕ್ಷನ್ ಎಲ್ಲ ರೆವಿನ್ಯೂ. ಈಗ ನಾನು ಸ್ಟ್ರಿಕ್ಟ್ ಆಗಿ ಆರ್ಡರ್ ಮಾಡಿಸ್ತೀನಿ, ನಿಲ್ದಂಗೆ ನಾನು ಕ್ರಮ ವಹಿಸ್ತೀನಿ ಸರ್. ಹಳ್ಳಿಯ ಒಂದು ಕೊನೆ ಭಾಗದ ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ನೀವು ನೋಡಿದ್ರಿ ದೇವರಕೊಂಡಹಳ್ಳಿ ಇದ್ರಲ್ಲೆಲ್ಲ, ಅಲ್ಲೆಲ್ಲ 40-50 ಮನೆ ಇದ್ರು ನಾನು 3 ಕೋಟಿ ರೂಪಾಯಿ ಅನುದಾನ ಹಾಕಿದ್ದೀನಿ. ಸೊ ಕನೆಕ್ಟ್ ಮಾಡ್ತಾ ಇದೀವಿ ಸರ್. ಯಾಕೆಂದ್ರೆ ಸರ್ಕಾರದಲ್ಲಿ ಅನುದಾನ ತಂದು ಟೈಮ್ ಹಿಡಿಯುತ್ತೆ. ಆ ಕಾರಣಕ್ಕೆ ಇದೆಲ್ಲ ಒಳ್ಳೇದು ಬಯಸಿ ಮಂಚೇನಹಳ್ಳಿ ಜನತೆ ಆಶೀರ್ವಾದ ನಮ್ಮ ಮೇಲೆ ಇದೆ. ಖಂಡಿತವಾಗೂ ಅಭಿವೃದ್ಧಿ ಮಾಡ್ತೀವಿ. ಓಕೆ ಸರ್. ಸಿಸಿ ರಸ್ತೆ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನಡೀತೆ, ವಿರೋಧಿಗಳು ಏನು ಕೆಲಸ ಕಾಮಗಾರಿ ನಡೀತಿಲ್ಲ, ಶಾಸಕರು ಬರ್ತಾ ಇಲ್ಲ ಚಿಕ್ಕಬಳ್ಳಾಪುರಕ್ಕೆ ಅಂತ ಆರೋಪ ಮಾಡಿ. ನಾನು ಅವ್ರ ತರ ಐಬಿಗಳಲ್ಲಿ ಕಾಫಿ ತಿನ್ಕೊಂಡಿರೋದಲ್ಲ. ಒಂದ್ ಹೇಳ್ತೀನಿ ಕೇಳಿ, ಮಂಚೇನಹಳ್ಳಿಯಲ್ಲಿ 7 ಪಂಚಾಯತಿ ಇದೆ, ಚೆಕ್ ಮಾಡಕ್ ಕೇಳಿ. 5 ಪಂಚಾಯತಿ ಪ್ರತಿ ಹಳ್ಳಿ ಮುಗಿಸಿದೀನಿ. ಮಂಚೇನಹಳ್ಳಿ 2 ವಾರ್ಡ್ ಮನೆ ವಿಸಿಟ್ ಮುಗಿಸಿದೀನಿ. ಮತ್ತೆ ಜರ್ಬಂಡಹಳ್ಳಿಯಲ್ಲಿ 3 ಹಳ್ಳಿ ಮುಗಿಸಿದೀನಿ. ಹಳೆಹಳ್ಳಿ ಪಂಚಾಯತಿಯಲ್ಲಿ 3 ಹಳ್ಳಿ ಮುಗಿಸಿದೀನಿ. ಇನ್ನು ಹತ್ತತ್ರ ಕರೆಕ್ಟಾಗಿ 17 ಹಳ್ಳಿ ಪೆಂಡಿಂಗ್ ಇದೆ ಮಂಚೇನಹಳ್ಳಿಯಲ್ಲಿ. ಅದನ್ನು ಮುಂದಿನ ವಾರದಲ್ಲಿ ಮುಗಿಸ್ತೀನಿ. ಒಂದು ಹಳ್ಳಿಗೆ ಹೋದಾಗ 2-3 ಕೋಟಿ ಅನುದಾನ ಕೇಳ್ತಾರೆ ಸರ್. ನಾನು ಮುಖ ತೋರಿಸ್ಕೊಂಬರಕ್ಕಾಗಲ್ಲ ಅಲ್ವಾ, ಮುಖ ತೋರಿಸ್ಕೊಂಬರಕ್ಕಾಗಲ್ಲ. ನಾನು ಅವ್ರಿಗೆ ಆನ್ಸರ್ ಮಾಡ್ಬೇಕಾಗತ್ತೆ ತಗೊಂಡು. ಈಗ ಮಂಚೇನಹಳ್ಳಿ 7 ಪಂಚಾಯತಿಯಲ್ಲಿ ನಾನು 5 ಪಂಚಾಯತಿ ಮುಗಿಸಿದೀನಿ ಅಂದ್ರೆ ಮನೆಗೆ ಹೋಗದೆ ಹಳ್ಳಿಗೆ ಹೋಗ್ದೇನೆ ಮುಗಿಯುತ್ತಾ? ಇವ್ರಿಗೆ ಏನಂದ್ರೆ IBL ಹೋಗ್ಬೇಕು, ಬಿರಿಯಾನಿ ತಿನ್ಬೇಕು, ಭಗವಾನ್ ಹೋಟೆಲ್ದು ಕಾಫಿ ಕುಡಿಬೇಕು, ಅದೇ 20 ಜನ ಮಾತಾಡ್ಬೇಕು, ಫೋಟೋಗಳಿಗೆ ಬಿಲ್ಡಪ್ ಕೊಟ್ಟು ಬರಬೇಕು. ಹಳ್ಳಿಗಳಿಗೆ ಯಾವನಾದ್ರೂ ಬಂದಿದ್ದಾನ? ನಾನು ಕರ್ನಾಟಕದಲ್ಲಿರೋ ಎಲ್ರಿಗೂ ಕೇಳ್ತೀನಿ, ನಾನು ಇವತ್ತಿಗೆ 300 ಹಳ್ಳಿ ಸುತ್ತಿದ್ದೀನಿ. ಯಾವನೋ ಗಂಡ್ಸಾಗಿರೋನೋ ನಾನು 300 ಹಳ್ಳಿಗೆ ಹೋಗಿದ್ದೀನಿ ಅಂತ ಲಿಸ್ಟ್ ರಿಲೀಸ್ ಮಾಡಕ್ಕೆ ಹೇಳಿ. ಬಿಜೆಪಿ ಎಂಪಿಗಳಿಗೆ ಕೇಳ್ತೀನಿ, ಬಿಜೆಪಿ MLAಗಳಿಗೆ ಕೇಳ್ತೀನಿ, ನಿಮಗೆ ತಾಕತ್ತಿದ್ರೆ ನೀವು ಹೋಗಿರೋ ಹಳ್ಳಿಗಳು ಇದೆ ಹೇಳಿ. ಯಾವೊಂದು 15 ಹಳ್ಳಿ ದಾಟಲ್ಲ, 15 ಹಳ್ಳಿ ದಾಟಲ್ಲ. ನಾನು 300 ಹಳ್ಳಿಗೆ ಹೋಗಿದ್ದೀನಲ್ಲ, ಮನೆಗೆ ಹೋಗಿದ್ದಾರೆ. ಮಂಚೇನಹಳ್ಳಿಯಲ್ಲಿ ಬೇರೆಯವರು MLA ಆಗಿದ್ರು, ಇವತ್ತು 100 ಮನೆ ಸುತ್ತಿದ್ದೀನಿ. ನಾನು ಮನೆಗೆ ಹೋಗಿ ಕೂತ್ಕೊಂಡಿದ್ದೀನಿ. ಇನ್ನೇನು ಬೇಕಂತ ಅವರು ಬೈತಾರಣ, ಏನ್ ಮಾಡಕ್ಕಾಗಲ್ಲ. SC ST ಪರವಾಗಿ, ಬಡವ್ರ ಪರವಾಗಿ, ಅವ್ರ ಪರವಾಗಿ ಅವ್ರ ಧ್ವನಿ ಕೇಳಕ್ಕೆ ಮನೆ ನಮ್ಮ ಲೀಡರ್ಗಳೆಲ್ಲ ಇವತ್ತು ಊರು ಮನೆನೂ ನಾವು ಅವ್ರ ಕಷ್ಟ ಕೇಳ್ತೀವಿ. ಒಳ್ಳೇದಾಗುತ್ತೆ. ಅವ್ರಿಗೇನು ನಾನು ಆನ್ಸರ್ ಮಾಡೋ ಅವಶ್ಯಕತೆ ಇಲ್ಲ ಸರ್. ಸರ್, ಈಗ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿ ಆಗಿದ್ರಿ, ಕೊಡುವಂತ ಕೂಡ ನಿರೀಕ್ಷೆ ಕೂಡ ಇತ್ತು. ಎಕ್ಸಾಮ್ ಬರೀತೀವಣ್ಣ, ರ್ಯಾಂಕ್ ಬರ್ಬೇಕು ಅಂದ್ರೆ ಬರೀತೀವಿ. ಒಂದೊಂದ್ಸಲ ಫೇಲ್ ಐತಮ್ಮ, ಏಡ್ಸ್ಕೊನೆ ಕೂಕೊನಕ್ಕೆಲ್ಲ ಸಪ್ಲಿಮೆಂಟ್ರಿ ಪಾಸ್ ಐತಮ್ಮ. ಏಮನ ಈಗ ಏನಾಗುತ್ತೆ, SSLC ಎಕ್ಸಾಮ್ ಬರೀತೀವಿ, ಫಸ್ಟ್ ರ್ಯಾಂಕ್ ಬರೀಬೇಕು ಅಂತ ಹೋಗ್ತೀವಿ.
ಒಂದು ಸಬ್ಜೆಕ್ಟ್ ಹೋಗ್ಬಿಡ್ತು, ಹಂಗೆ ಅಂತ ಹತ್ಕೊಂತೀವಿ. ಸಪ್ಲಿಮೆಂಟ್ರಿ ಬರ್ದು ರ್ಯಾಂಕ್ ಬರ್ತೀವಿ. ಈಗೇನೋ ಮೊನ್ನೆ ಆಗಿದೆ, ನನಗೆ ಇನ್ನೂ ವಯಸ್ಸಿದೆ, ಮೊನ್ನೆ ಗೆದ್ದಿರೋದು 3 ವರ್ಷ ಆಗಿದೆ. ಇವತ್ತೆಲ್ಲ ನಾಳೆ ಮಿನಿಸ್ಟರ್ ಆಗ್ತೀನಿ. ನಾನು ಕಾಂಗ್ರೆಸ್ ಪಕ್ಷ ದೊಡ್ಡದು. ನಾನು ಮತ್ತೆ ಹೇಳ್ತಿದ್ದೀನಿ, ನಾನು ಕಾಂಗ್ರೆಸ್ ಪಾರ್ಟಿ ಸಿದ್ಧಾಂತ ನಂಬ್ಕೊಂಡು ಬಂದಿರೋದು. ನಾನು ಪಾರ್ಟಿ ಆಫೀಸಲ್ಲೂ ಕಸ ಗುಡಿಸು ಮಗನೇ ಅಂದರೂ ಕಸ ಗುಡಿಸ್ತೀನಿ. ನನಗೆ ಕಾಂಗ್ರೆಸ್ ಸಿದ್ಧಾಂತ ಭಾಳ ಮುಖ್ಯ. ಮುಂದಿನ ಸಲ ಅಲ್ಲ 28ಕ್ಕೆ ಆಗ್ತೀನಿ, 33ಕ್ಕೆ ಆಗ್ತೀನಿ, 38ಕ್ಕೆ ಆಗ್ತೀನಿ, 43ಕ್ಕೆ ಆಯ್ತಾನು. ಈಗ 40 ವರ್ಷದಲ್ಲಿ ಯಾವತ್ತೂ ಆಗ್ತೀನಿ. ಆಗದೆ ಇರ್ತೀನಿ. ನಾನು ಏನ್ ಯಜಮಾನ ನನಗೆ ನಂಬಿಕೆ ಇದೆ. ಬಟ್ ಆದಷ್ಟು ಸರ್, ವಿರೋಧಿಗಳಿಗೆ ನಾನು ಹೇಳೋದು ಇಷ್ಟೇ, ಹಳ್ಳಿಗೂ ನೀವು ಹೋಗಿದ್ದೀರಾ, ಮನೆಗೂ ನೀವು ಹೋಗಿದ್ದೀರಾ. ನಿಮ್ಮ ದುಡ್ಡಲ್ಲಿ ಕೊಳಿತಾ ಇದೆ ಅಲ್ಲ ಸ್ವಾಮಿ, 100 ಎಕರೆ 200 ಎಕರೆಗಳು ತಗೊಂಡು ಕೊಳಿತಾ ಇದೆ ದುಡ್ಡು. ಯಾವನಾದ್ರೂ ದಾನ ಧರ್ಮ ಮಾಡಿದ್ದೀರಾ? ಸ್ಕಾಲರ್ಶಿಪ್ ಕೊಟ್ಟಿದ್ದೀರಾ? ಆಂಬುಲೆನ್ಸ್ ಹಾಕಿದ್ದೀರಾ? ಹೆಣ್ಮಕ್ಳಿಗೆ ಅರ್ಶಿನ ಕುಂಕುಮ ಕೊಟ್ಟಿದ್ದೀರಾ? ಬಡವ್ರ ಮಕ್ಳಿಗೆ ಸ್ಪಂದಿಸಿದ್ದೀರಾ? ಏನೂ ಇಲ್ಲ. ಹೋಗ್ಲಿ, ನನಗಿರೋ ಪಾಪ್ಯುಲಾರಿಟಿ ಇದ್ರು ನಿಮ್ಗಿದ್ಯಾ? ಅದೂ ಇಲ್ಲ. ಸುಮ್ಮನೆ IPL ಕೂತ್ಕೊಳ್ಳೋದು, ಬಾದಾಮ್ ಪಾಲ್ ತಾಗೋದು, ಬಾದಾಮ್ ಪೌಡರ್ ಖಾಲಿ ಮಾಡ್ತಾರೆ ಅಷ್ಟೇ ಅವರು. ಮಂಚೇನಹಳ್ಳಿಯಲ್ಲಿ ನಡೆದ ಈ ಹೇಳಿಕೆಗಳು ರಾಜಕೀಯ ವಲಯದಲ್ಲಿ ಗಮನ ಸೆಳೆದಿವೆ. ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಪಕ್ಷದ ಒಳಗಿನ ವಿಚಾರಗಳಿಗೂ ಶಾಸಕ ಪ್ರದೀಪ್ ಈಶ್ವರ್ ಸ್ಪಷ್ಟ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ನಾಸೀರ್, MMTV ನ್ಯೂಸ್, ಮಂಚೇನಹಳ್ಳಿ. ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಬರೋಬ್ಬರಿ 15 ಮಂದಿ ಆಕಾಂಕ್ಷಿಗಳು ಅರ್ಜಿ ಸಲ್ಲಿಸಿದ್ದು, ಮಾಜಿ ಸಚಿವ ಶಿವಶಂಕರ ರೆಡ್ಡಿ ಅಧ್ಯಕ್ಷ ಸ್ಥಾನದ ಅಖಾಡಕ್ಕೆ ಇಳಿದಿರುವುದು ಕುತೂಹಲ ಮತ್ತಷ್ಟು ಹೆಚ್ಚಿಸಿದೆ. ಇನ್ನು ಶಾಸಕ ಪ್ರದೀಪ್ ಈಶ್ವರ್ ಮಾಜಿ ಸಚಿವರ ಪರ ಬೆಟ್ ಬೀಸಿರುವುದು ರಾಜಕೀಯ ಲೆಕ್ಕಾಚಾರಕ್ಕೆ ಹೊಸ ತಿರುವು ನೀಡಿದೆ. ಚಿಕ್ಕಬಳ್ಳಾಪುರ ಕಾಂಗ್ರೆಸ್ನಲ್ಲಿ ಜಿಲ್ಲಾಧ್ಯಕ್ಷ ಗಾದಿಗೆ ಫೈಟ್ ಜೋರಾಗೇ ಇದೆ. ಮೊದಲಿನಿಂದಲೂ ಹಾಲಿ ಶಾಸಕ ಪ್ರದೀಪ್ ಈಶ್ವರ್ ಆಪ್ತ ಗಂಗರೆ ಕಾಲುವೆ ನಾರಾಯಣಸ್ವಾಮಿ ಒಂದು ಕಡೆ, ಮತ್ತೊಂದು ಕಡೆ ಮಾಜಿ ಸಚಿವ ಹಾಗೂ ಹಾಲಿ ಶಾಸಕ MC ಸುಧಾಕರ್ ಆಪ್ತ ಮಂಚೇನಹಳ್ಳಿ ಪ್ರಕಾಶ್ ಮತ್ತೊಂದು ಕಡೆ. ಈ ಇಬ್ಬರ ಬೆಂಬಲಿಗರು ತಮ್ಮ ತಮ್ಮ ನಾಯಕನ ಪರ ಬಲ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಹೀಗಾಗಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿತ್ತು. ಹೀಗಿರುವಾಗ ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಗಳಿಂದ ಅರ್ಜಿ ಸ್ವೀಕಾರ ಕಾರ್ಯಕ್ರಮ ನಗರದಲ್ಲಿ ನಡೆಯಿತು. AICC ವೀಕ್ಷಕರಾದ ಪಾಲಕ್ ವರ್ಮಾ ಆಕಾಂಕ್ಷಿಗಳಿಂದ ಅರ್ಜಿ ಸ್ವೀಕರಿಸಿ ಅಭ್ಯರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಿಂದ ಒಟ್ಟು 15ಕ್ಕೂ ಹೆಚ್ಚು ಮಂದಿ ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಗಂಗರೆ ಕಾಲುವೆ ನಾರಾಯಣಸ್ವಾಮಿ, ಮಂಚೇನಹಳ್ಳಿ ಪ್ರಕಾಶ್, ಅಡ್ಡಗಲ್ ಶ್ರೀಧರ್, SP ಶ್ರೀನಿವಾಸ್, ನಾಯನಹಳ್ಳಿ ನಾರಾಯಣಸ್ವಾಮಿ, ಸುಮಿತ್ರಮ್ಮ ಸೇರಿದಂತೆ ಹಲವರು ಅರ್ಜಿ ಸಲ್ಲಿಸಿದ್ದಾರೆ. ಶಿಡ್ಲಘಟ್ಟದಿಂದ ಸಹನ ರಾಜೀವ್ ಗೌಡ, ಸುಬ್ರಹ್ಮಣಿ, ಚಿಂತಾಮಣಿಯಿಂದ ಕೋದಂಡ ಹಾಗೂ ಗೌರಿಬಿದನೂರಿನಿಂದ CN ಪ್ರಕಾಶ್ ಸೇರಿದಂತೆ ಹಲವರು ಅರ್ಜಿ ಸಲ್ಲಿಸಿದ್ದಾರೆ. ನಮ್ಮ ಪಾಲಕ್ ವರ್ಮಾಜಿಯವರು ಎಲ್ಲರನ್ನೂ ಯಾರು ಆಕಾಂಕ್ಷಿಗಳಿದ್ದೀರಿ ಅವರು ಇವತ್ತು ಅರ್ಜಿ ಸಲ್ಲಿಸಿ ಅಂತ ಹೇಳಿದ್ದಾರೆ. ಇವತ್ತು ಯಾರು ನಮ್ಮ ಆಕಾಂಕ್ಷಿಗಳಿದ್ದಾರೆ ಎಲ್ಲರೂ ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ಈಗ ಆ ಅರ್ಜಿಯಲ್ಲಿ ನಾನು ಒಬ್ಬ ಅರ್ಜಿ ಕೊಟ್ಟಿದ್ದೀನಿ. ಈಗ ಅದರ ಪ್ರಕಾರ ಅವರು ಎಲ್ಲ ಕೆಲವು ಮಾನದಂಡಗಳನ್ನು ಕೇಳ್ತಾ ಇದ್ದಾರೆ. ಪಾರ್ಟಿನ ಸ್ಟ್ರೆಂಥನ್ ಹೆಂಗೆ ಮಾಡ್ತೀರಿ, ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಹೆಂಗೆ ಕಟ್ತೀರಿ, ಮತ್ತು ಯಾವುದೇ ಥರ ಗುಂಪುಗಾರಿಕೆ ಇದ್ದಾಗ ಯಾವ ರೀತಿ ನೀವು ಆ್ಯಕ್ಷನ್ ತಗೊಳ್ತೀರಿ, ಸುಮಾರು ಕ್ವಶನ್ಗಳು ಕೇಳ್ತಾ ಇದ್ದಾರೆ. ಅದಕ್ಕೆಲ್ಲ ನಾವು ಉತ್ತರ ಕೊಟ್ಟು ಬಂದಿದ್ದೀವಿ. ಸೊ ನೀವು ಕೂಡ ಪ್ರಬಲ ಆಕಾಂಕ್ಷಿ ಇದ್ದಾರೆ. ಜಿಲ್ಲಾ ಮಟ್ಟದಲ್ಲಿ 5-6 ಜನ ಕೂಡ ಇದ್ದಾರೆ, ರೇಸಲ್ಲಿದ್ದಾರೆ. ಸೊ ನಿಮಗೆ ಯಾರು ಪ್ರಬಲ ಅಂತಿದ್ದಾರೆ? ನೀವೇ ಪ್ರಬಲ ಆಗಿದ್ರೆ ನಿಮಗೆ ಯಾಕೆ ಅಧ್ಯಕ್ಷ ಸ್ಥಾನ ಕೊಡಬೇಕಾಗುತ್ತೆ? ನಾನೇ ಪ್ರಬಲವಾಗಿದ್ದೀನಿ. ನನಗೆ ಯಾರೂ ಪ್ರಬಲವಾಗಿ ಕಾಣಿಸ್ತಾ ಇಲ್ಲ. ನಾನು ಅಧ್ಯಕ್ಷನಾಗಬೇಕು ಅಂತಲೇ ಇದ್ದೀನಿ. ಸೊ ಮುಂದಿನ ನಿಲುವುಗಳೇನಿದೆ ಅಧ್ಯಕ್ಷರ ಸ್ಥಾನಕ್ಕೆ? ನೀವು ಆಯ್ಕೆ ಆದರೆ ಏನೆಲ್ಲ ಮಾಡಬೇಕಂತ ಕನಸಿದೆ? ಆಯ್ಕೆ ಆದಮೇಲೆ ನಾನು ಹೇಳ್ತೀನಿ ಅದ್ರ ಬಗ್ಗೆ. ಪಾರ್ಟಿನ ಕಟ್ಟೋದು ಇಂಪಾರ್ಟೆಂಟು. ಅದೇನಂತ ನಿಮಗೆಲ್ಲ ಯಾರೆಲ್ಲ ಅಭಯ ಆಸ್ತಾ ಇದೆ ಸರ್ ಇದರಲ್ಲಿ? ಎಲ್ಲ ಮುಖಂಡರುಗಳು ನನಗೆ ಆಸ್ತಾ ಇದೆ. ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತು ಶಿವಶಂಕರ ರೆಡ್ಡಿ ಅವರಾಗ್ಬೋದು, ನಮ್ಮ ಸುಬ್ಬಾರೆಡ್ಡಿ ಅವರಾಗ್ಬೋದು, ಈ ಕಡೆ ನಮ್ಮ ಪ್ರದೀಪ್ ಈಶ್ವರ್ ಆಗ್ಬೋದು, ಆಂಜನಪ್ಪನವರಾಗ್ಬೋದು, ಲೋಳ್ಳಿ ರಮೇಶ್ ಆಗ್ಬೋದು, ಆ ಕಡೆ ರಾಜುಗೌಡರು, ಪುಟ್ಟು ಆಂಜನಪ್ಪನವರು, ಸುಧಾಕರ್ ರೆಡ್ಡಿ ಅವರು ಎಲ್ಲರೂ ಒಕ್ಕೂರಿನಿಂದ ನನಗೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಸಿಗುವ ನಿರೀಕ್ಷೆ ಏನಾದರೂ ಸರ್? ಖಂಡಿತ ಇದೆ ಸರ್. ಜಿಲ್ಲೆಯಾದ್ಯಂತ ಎಷ್ಟು ಜನ ಆಕಾಂಕ್ಷಿಗಳಿದ್ದಾರೆ ಇವತ್ತು ನಾಮಪತ್ರ ಸಲ್ಲಿಸಿದ್ದಾರೆ? ನನಗಿವತ್ತು ಗೊತ್ತಿಲ್ಲ, ಸುಮಾರು ಜನ ಆಗ್ತಾ ಇದ್ದಾರೆ. ಎಲ್ರಿಗೂ ನಮಸ್ಕಾರ. ತಮಗೆಲ್ಲ ಗೊತ್ತಿರೋ ಹಾಗೆ ಚಿಕ್ಕಬಳ್ಳಾಪುರದಲ್ಲಿ ಇಲ್ಲಿವರೆಗೂ ಯಾವುದೇ ಮಹಿಳೆಗೆ ಆದ್ಯತೆ ಸಿಕ್ಕಿಲ್ಲ, ಇಲ್ಲಿವರೆಗೂ ಜಿಲ್ಲಾಧ್ಯಕ್ಷರಾಗೋದಕ್ಕೆ.
ನಮ್ಮ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಮೇಡಮ್ ಅವರು ಎಲ್ಲರ ಕನಸು 33% ರಿಸರ್ವೇಷನ್ ಮಾಡಬೇಕು ಅನ್ನೋದು. ಆ ನಿಟ್ಟಿನಲ್ಲಿ ನನಗೊಂದು ಅವಕಾಶ ನಮ್ಮ ವರಿಷ್ಠರು ಮಾಡಿಕೊಡ್ತಾರೆ ಅನ್ನೋದಕ್ಕೋಸ್ಕರ ನಾನು ಈ ಅಪ್ಲಿಕೇಶನ್ ಸಲ್ಲಿಸ್ತಾ ಇದ್ದೀನಿ. ಹಾಗೂ ನಮ್ಮ ತಾಲೂಕಿನ ಜನರ ಆ ಆಶಯದತ್ತೆ ಇವತ್ತು ನಾನು ಬಂದಿಲ್ಲಿ ಹಾಕ್ತಾ ಇದ್ದೀನಿ. ಒಂದು ವೇಳೆ ತಮಗೆ ಜಿಲ್ಲಾಧ್ಯಕ್ಷ ಸ್ಥಾನ ಸಿಕ್ಕಿದ್ರೆ ನಿಮ್ಮ ಮುಂದಿನ ನಡೆ? ನನ್ನ ಮುಂದಿನ ನಡೆ ಪಕ್ಷ ಸಂಘಟನೆ. ಎಲ್ಲ ಕಡೆ ನಮ್ಮ ಕಾಂಗ್ರೆಸ್ ಬಾವುಟಗಳು ರಾರಾಜಿಸಬೇಕು. ಎಲ್ಲ ತಾಲೂಕಲ್ಲೂ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲಾದ್ಯಂತ ಎಲ್ಲ ಕಡೆ ನಮ್ಮ ಕಾಂಗ್ರೆಸ್ ಬಾವುಟಗಳು ರಾರಾಜಿಸಬೇಕು. ಅದಕ್ಕೆ ಏನು ಬೇಕು ಶಕ್ತಿ ಮೀರಿ ನಾವು ಸಂಘಟನೆಯನ್ನು ಮಾಡಿ ಅವ್ರಿಗೆ ಏನು ಶಕ್ತಿ ಕೊಡಬೇಕು ಕೊಟ್ಟು ನಾವು ಕಾಂಗ್ರೆಸ್ ತರೋದಕ್ಕೆ ಸಹಾಯ ಮಾಡ್ತೀವಿ. ಕಾಂಗ್ರೆಸ್ನಲ್ಲಿ ಸುಮಾರು ಜನ ಬಲಾಢ್ಯರಿದ್ದಾರೆ, ಸೊ ಗಂಡರಿದ್ದಾರೆ, ಸೊ ಅವರ ಪೈಕಿ ನಿಮಗೆ ಸಿಗುತ್ತೆ ಅಂತ ಒಪ್ಪಿದೆಯಾ? ಆಶಾಭಾವನೆ ಎಲ್ಲರಿಗೂ ಇರುತ್ತೆ, ಬಟ್ ಯಾರಿಗೆ ಸಿಗಲಿ ನಮಗೆ ತುಂಬ ಸಂತೋಷ. ಒಳ್ಳೆಯದಾಗಲಿ ಅವ್ರಿಗೂ. ಒಳ್ಳೆಯದಾಗಲಿ. ಯಾರೆಲ್ಲ ಅಭ್ಯಾಸ ಇದೆ? ತುಂಬ ಜನ ಇದ್ದಾರೆ ಸರ್. ಅದರಲ್ಲಿ ಅವರು ಲಿಸ್ಟ್ ಔಟ್ ಮಾಡ್ತಾ ಇದ್ದಾರೆ, ಒಬ್ಬೊಬ್ಬರದ್ದೇ ಡೀಟೇಲ್ಸ್ ತೊಗೋತಾ ಇದ್ದಾರೆ. ತೊಗೊಂಡು ಕೇವಲ 6 ಜನರ ಹೆಸರನ್ನು ಕಳಿಸ್ಬೇಕು ಅಂತ ಇದ್ದಾರೆ ಹೈಕಮಾಂಡ್ಗೆ. ಅವ್ರು ಯಾರನ್ನ ತೀರ್ಮಾನ ಮಾಡಿ ಕಳಿಸ್ತಾರೋ ಅದಕ್ಕೆ ನಾವು ತಲೆ ಬಾಗೋಣ. ಸರ್ ಆಶೆ ಇದೆ ಸರ್, ಸಿಗಬಹುದು. ಯಾಕಂದರೆ ಮಹಿಳೆಗೆ ಆದ್ಯತೆ ಕೊಡ್ತಾರೆ ಅನ್ನೋ ನಂಬಿಕೆ ಇದೆಯಾ? ಇದೆ ಸರ್, ನೋಡೋಣ ಕೊಡ್ತಾರೆ ಅನ್ಸುತ್ತೆ. ಮಾಜಿ ಸಚಿವರ ಇಲ್ಲಿಯವರೆಗೂ ಹಲವು ಆಕಾಂಕ್ಷಿಗಳ ನಡುವೆ ಪೈಪೋಟಿ ನಡೆಯುತ್ತಿದೆ ಎನ್ನಲಾಗುತ್ತಿದ್ದರೂ ಕೊನೆ ಕ್ಷಣದಲ್ಲಿ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಹೆಸರು ಅಧ್ಯಕ್ಷ ಸ್ಥಾನದ ಅಖಾಡಕ್ಕೆ ಬಂದಿರುವುದು ಇತರೆ ಆಕಾಂಕ್ಷಿಗಳಲ್ಲಿ ಕುತೂಹಲ ಹಾಗೂ ಆತಂಕವನ್ನು ಸಹ ಮೂಡಿಸಿದೆ. ಮಾಜಿ ಸಚಿವರ ಹೆಸರು ಕೇಳಿ ಬರುತ್ತಿದ್ದಂತೆ ಜಿಲ್ಲೆಯ ಕಾಂಗ್ರೆಸ್ ರಾಜಕೀಯದಲ್ಲಿ ಹೊಸ ಲೆಕ್ಕಾಚಾರಗಳು ಶುರುವಾಗಿವೆ. ಜಿಲ್ಲೆಯಲ್ಲಿರುವ ಶಾಸಕರು ತಮ್ಮ ಆಪ್ತರ ಪರ ಬ್ಯಾಟಿಂಗ್ ಮಾಡುತ್ತಿರುವಾಗಲೇ ಈಗ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಹೆಸರು ಕೇಳಿ ಬರುತ್ತಿದ್ದಂತೆ ಶಾಸಕರ ನಡೆಗಳು ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಪರ ಬೀರುವಂತಾಗಿದೆ. ನನಗೆ ಬಂದಿರೋ ಲೇಟೆಸ್ಟ್ ಮಾಹಿತಿ, ಶಿವಶಂಕರ್ ರೆಡ್ಡಿ ಸಾಹೇಬರು ರೇಸಿಗೆ ಬಂದಿದ್ದಾರೆ. ಶಿವಶಂಕರ್ ರೆಡ್ಡಿ ಸಾಹೇಬರು ಬೆಳಗ್ಗೆಯಿಂದ ನನ್ನ ಗಮನಕ್ಕೆ ಬಂತು. ಶಿವಶಂಕರ್ ರೆಡ್ಡಿ ಸಾಹೇಬರ ಋಣ ನನ್ನ ಮೇಲಿದೆ. ಅವರೇನಾದರೂ ಸ್ಪರ್ಧೆಗೆ ನಿಂತರೆ ನಾನು ಸುಬ್ಬಾರೆಡ್ಡಿ ಸಾಹೇಬರು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ಅವ್ರು ನಿಂತರೆ ಈಗ ನನಗೆ ಬೆಳಗ್ಗೆ, ಇಲ್ಲಾಂದರೆ ನಾವು ಗಂಗ್ರೇಕಲ ನಾರಾಯಣಸ್ವಾಮಿ ಅಣ್ಣಗೆ ನಾವೆಲ್ಲ ಚಿಕ್ಕಬಳ್ಳಾಪುರದವ್ರು ನಾವು ಅವ್ರಿಗೆ ರೆಕಮೆಂಡ್ ಮಾಡ್ತಿದ್ವಿ ಒಂದು OBC ಕೊಡಿ ಅಂತ. ನಾವು ಈಗೇನಾಗಿದೆ, ಈಗ ಶಿವಶಂಕರ್ ರೆಡ್ಡಿ ಸಾಹೇಬರು ಗಂಗ್ರೇಕಲ ನಾರಾಯಣಸ್ವಾಮಿ ಇಬ್ಬರು ಬಂದಾಗ ಸಹಜವಾಗಿ ಒಂದು ಎಕ್ಸ್-ಮಿನಿಸ್ಟ್ರು, ಸೀನಿಯರ್ MLA ಅವ್ರೇನಾದರೂ ರೇಸಿಗೆ ಬಂದರೆ ನಾವು ಶಿವಶಂಕರ್ ರೆಡ್ಡಿ ಸಾಹೇಬ್ರನ್ನ ಧಿಕ್ಕರಿಸಿ ಹೋಗೋದಂತೂ ಕಷ್ಟ. ಸೊ ನಾನು ಶಿವಶಂಕರ್ ರೆಡ್ಡಿ ಸಾಹೇಬ್ರನ್ನು ಮಾತಾಡಿದ್ದೀನಿ. ಸರ್, ತಾವು ನಿಲ್ಲೋದಾದರೆ ನಮ್ಮ ಬ್ಲಾಕ್ಗಳು ನಾವು ಬೆಂಬಲ ಕೊಡ್ತೀವಿ. ತಾವೇನಾದರೂ ನಿಲ್ಲಿಲ್ಲ ಅಂದರೆ ತಾವು ಗಂಗ್ರೆ ಕಾಲುವೆ ನಾರಾಯಣಸ್ವಾಮಿ ಬೆಂಬಲ ಕೊಡಿ ಅಂತ ವಿನಂತಿಸ್ತೀವಿ. ಈ ಶಿವಶಂಕರ್ ರೆಡ್ಡಿ ಸಾಹೇಬರು ಬೆಳಗ್ಗೆಯಿಂದ ಮೋಸ್ಟ್ಲಿ ಅವರು ಕ್ಲೈಮ್ ಮಾಡ್ತಿದ್ದಾರೆ. ನನ್ನ ಗಮನಕ್ಕೆ ಬೆಳಗ್ಗೆ ಬಂತು. ಸೊ ಶಿವಶಂಕರ್ ರೆಡ್ಡಿ ಸಾಹೇಬ್ರೇನಾದರೂ ಇದಕ್ಕೆ ಬಂದರೆ ನಾವು ಖಂಡಿತವಾಗೂ ಸ್ಪಂದಿಸ್ತೀವಿ. ಇನ್ನು ಶಾಸಕ ಪ್ರದೀಪೇಶ್ವರ್ ಅವರು ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಪರ ಒಲವು ವ್ಯಕ್ತಪಡಿಸುತ್ತಿರುವುದು ಕೂಡ ಅಧ್ಯಕ್ಷ ಸ್ಥಾನದ ಆಯ್ಕೆಯಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಯಾರಿಗೆ ಒಲೆಯಲಿದೆ ಜಿಲ್ಲಾಧ್ಯಕ್ಷ ಪಟ್ಟ? ಹಾಲಿ ಆಕಾಂಕ್ಷಿಗಳಲ್ಲಿ ಯಾರಿಗೆ ಅವಕಾಶ ಸಿಗಲಿದೆ? ಅಥವಾ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಮಣೆ ಹಾಕಲಿದೆಯಾ ಎಂಬುದು ಇದೀಗ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಪಳಯದಲ್ಲಿ ಭಾರಿ ಕುತೂಹಲ ಮೂಡಿಸಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ ನಂತರ MMT ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದ ಆಭರಣ ಪ್ರಿಯರಿಗೆ ಸಂತಸದ ಸುದ್ದಿ. ಬೆಸ್ಟ್ ಆಫರ್ಗಳೊಂದಿಗೆ ನಿಮಗಾಗಿ ಬಂದಿದೆ 1996ರಿಂದ ಗ್ರಾಹಕರ ವಿಶ್ವಾಸ ಗಳಿಸಿರುವ ಏಕೈಕ ಜುವೆಲರ್ಸ್ ಶ್ರೀ ತುಳಸಿ ಹಾನೆಸ್ಟಿ ಜುವೆಲರ್ಸ್. ಸ್ಥಳ BB ರಸ್ತೆ ಅಪೋಸಿಟ್ LIC ಆಫೀಸ್, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ 0 ಮೇಕಿಂಗ್ ಚಾರ್ಜ್, 0 ವೇಸ್ಟೇಜ್ನೊಂದಿಗೆ ಆಭರಣಗಳು ಲಭ್ಯ. ಸುವರ್ಣ ಲಕ್ಷ್ಮಿ ಯೋಜನೆಯಡಿಯಲ್ಲಿ ನಿಮ್ಮ ಹಳೆ ಚಿನ್ನ ಕೊಟ್ಟು ಹೊಸ ಆಭರಣಗಳನ್ನು ಕೂಲಿ ಮಜೂರಿ ಇಲ್ಲದೆ ಖರೀದಿಸುವ ಅವಕಾಶ. ಅಲ್ಲದೆ ನಮ್ಮಲ್ಲಿ 916 HUID ಚಿನ್ನಾಭರಣಗಳು ಲೈಟ್ ವೈಟ್ನಲ್ಲಿ ದೊರೆಯುತ್ತದೆ. ಹಾಗೂ ಗುಣಮಟ್ಟವಾದ 92.5 ಬೆಳ್ಳಿ ಆಭರಣಗಳು ಸಹ ಲಭ್ಯವಿದೆ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಶ್ರೀ ತುಳಸಿ ಹಾನೆಸ್ಟಿ ಜ್ಯುವೆಲರ್ಸ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8277848989. ನೀಟ್ ಹಾಗೆ
CET ಈ ಲಾಂಗ್ ಟರ್ಮ್ ಕೋಚಿಂಗ್ನ ಯಾರ್ಯಾರಿಗೆ ಕೊಡ್ತಾರೆ ಸರ್? ಈ ಒಂದು ಕೋರ್ಸ್ನ ಸೆಕೆಂಡ್ PUC ಸೈನ್ಸ್ ಮಕ್ಕಳು ಕಂಪ್ಲೀಟ್ ಆಗಿರೋ ಮಕ್ಕಳಿಗೆ ಕೊಡ್ತೀವಿ. ನಮ್ಮ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿನಲ್ಲಿ ಲಾಂಗ್ ಟರ್ಮ್ ಕೋಚಿಂಗಿಗೆ ವ್ಯವಸ್ಥೆ ಯಾವ ಥರ ಇದೆ? ಮಾರ್ನಿಂಗ್ 8 ಇಂದ ಈವ್ನಿಂಗ್ 4:30ವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ. 4:30 ಒಳಗೆ ಡೈಲಿ ಟೆಸ್ಟ್ನ ಕಂಡಕ್ಟ್ ಮಾಡ್ತೀವಿ. ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರಿಗೆ ಬೇರೆ ಬೇರೆ ಜಿಲ್ಲೆಗಳಿಂದ, ರಾಜ್ಯಗಳಿಂದ ಕೂಡ ವಿದ್ಯಾರ್ಥಿಗಳು ಬರ್ತಾರೆ. ಒಂದೇ ಕಡೆ ಹಾಸ್ಟೆಲ್, ಒಂದೇ ಕಡೆ ಕೋಚಿಂಗ್ ಇರುತ್ತೆ ನಮ್ಮ ವ್ಯವಸ್ಥೆಯಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ಗೆ OMR ಶೀಟ್ ಫಿಲ್ ಮಾಡೋದಕ್ಕೆ ಎಕ್ಸ್ಟ್ರಾ ಪ್ರಾಕ್ಟೀಸ್ ಏನಾದರೂ ಮಾಡಿಸ್ತಾ ಇದ್ದೀರಾ? 50% ಫೇಲ್ಯೂರ್ ಆಗೋದು ಅದರಲ್ಲೇ ಹಾಕ್ತಾರೆ. ಡೈಲಿ ಟೆಸ್ಟ್ನ ನಾವು ವಿತ್ OMR ಶೀಟಲ್ಲೇ ಕೊಡ್ತಾ ಹೋಗ್ತೀನಿ. ಒಂದು ಸೀಕ್ರೆಟ್ ಇದೆ ನಮ್ಮಲ್ಲಿ, ಏನಂದರೆ ಅನ್ಲಾಕಿಂಗ್ ದಿ ಸೀಕ್ರೆಟ್ ಆಫ್ ನೀಟ್ ಅಂತ ನಾವು ಒಂದು ಬುಕ್ನ ಪ್ರಿಪೇರ್ ಮಾಡಿದ್ದೀವಿ. ಅದಕ್ಕೆ ನಮ್ಮಲ್ಲಿ ಹೈಯೆಸ್ಟ್ ರ್ಯಾಂಕಿಂಗ್ ಬರ್ತಾ ಇರೋದು ನಮ್ಮಲ್ಲಿ. ಯಾಕೆ ಅಂದರೆ ಈ ಒಂದು ಸೀಕ್ರೆಟ್ ಇದೆ. ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಆ್ಯಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಮಾನಸ ಆಸ್ಪತ್ರೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ NICU, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಮುಂಗಾರು ಕೈಕೊಟ್ಟಿದೆ. ಬಿತ್ತನೆ ಮಾಡಬೇಕಿದ್ದ ರೈತರು ಆಕಾಶದತ್ತ ಮುಖ ಮಾಡಿ ಕುಳಿತಿದ್ದಾರೆ. ಮುಷ್ಟೂರು ಗ್ರಾಮದಲ್ಲಿ ಮಳೆಗಾಗಿ ವಿಶೇಷ ಆಚರಣೆಯೊಂದು ನಡೆದಿದೆ. ಕತ್ತೆಗಳಿಗೆ ಮದುವೆ ಮಾಡಿಸಿ ಗ್ರಾಮಸ್ಥರು ಪ್ರಾರ್ಥಿಸಿದ್ದಾರೆ. ಬರದ ಬೇಗೆಯಿಂದ ಕಂಗಾಲಾದ ರೈತರು ಮಳೆರಾಯನ ಕೃಪೆಗಾಗಿ ವಿಶೇಷ ಆಚರಣೆಯ ಮೊರೆ ಹೋಗಿದ್ದಾರೆ. ಇದು ಚಿಕ್ಕಬಳ್ಳಾಪುರ ನಗರದ ಮುಷ್ಟೂರು ಗ್ರಾಮ. ಪ್ರತಿ ವರ್ಷ ನಡೆಯುವ ಮಡಿವಾಳ ಮಾಚಿದೇವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ಬಾರಿ ಕತ್ತೆಗಳಿಗೆ ಕಲ್ಯಾಣೋತ್ಸವ ನಡೆಸಲಾಗಿದೆ. ಮದುವೆ ಮನೆಯಲ್ಲಿ ನಡೆಯುವ ಎಲ್ಲಾ ಶಾಸ್ತ್ರಗಳಂತೆ ಕತ್ತೆಗಳಿಗೂ ಸಹ ಮದುವೆ ಮಾಡಲಾಯಿತು. ಕತ್ತೆಗಳನ್ನು ಸಿಂಗರಿಸಿ ಮದುವೆ ಶಾಸ್ತ್ರಗಳನ್ನು ನೆರವೇರಿಸಿ ಬಳಿಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿಯಾಗಿ ಮೆರವಣಿಗೆ ನಡೆಸಲಾಯಿತು. ಸುಮಾರು ವರ್ಷಗಳಿಂದ ನಾನು ಈ ವಾಸುದೇವರ ದೇವೋತ್ಸವ ಮಾಡಿ ಕತ್ತೆಗಳನ್ನ ಮೆರವಣಿಗೆ ಮಾಡಿ
ಈ ನಮ್ಮ ಇದಕ್ಕೆ ಕುರಿ ಬಲಿ ಕೊಟ್ಟು ನಮ್ಮ ಜಾತ್ರೆ ಮಹೋತ್ಸವ ಮಾಡೋದು ಉದ್ದೇಶ ಏನಂದರೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಬರಪೀಡಿತ ಜಿಲ್ಲೆ ಆದ್ದರಿಂದ ಸಮೃದ್ಧಿಯಾಗಿ ಮಳೆ ಬೆಳೆ ಬೆಳೀಲಿ ಅಂತ ನಾವು ಯಾವಾಗಲೂ ಈ ಆಚರಣೆ ಮಾಡ್ತಾಯಿರ್ತೀವಿ. ಸೊ ಈ ವರ್ಷ ಮಳೆ ಬೆಳೆ ಆಗಿಲ್ವಲ್ಲ? ಅದೇ ಮಳೆ ಮೇಲೆ ಬರೋದಕ್ಕೇ ಇವಾಗ ಕತ್ತೆಗಳಿಗೆ ಮದುವೆ ಮಾಡಿ ನಾವು ಮಳೆ ಬೆಳೆ ಚೆನ್ನಾಗಿ ಆಗಲಿ ಅಂತ, ಚೆನ್ನಾಗಿ ಮಳೆ ಬೀಳಲಿ ಅಂತ ನಾವು ಈ ಆಚರಣೆ ಮಾಡ್ತಾಯಿದ್ವಿ. ಸೊ ಏನೇನು ಬಲಿ ಕುರಿ ಎಲ್ಲ ಬಲಿ ಕೊಟ್ಟಿದ್ರಲ್ಲ ಯಾಕೆ? ಹೌದು, ಯಾಕೆ? ಯಾಕಂದರೆ ಈ ಮಳೆ ಬರ್ತಾ ಇರಲಿಲ್ಲ, ದೇವಸ್ಥಾನ ಈ ಮುನೇಶ್ವರನ ದೇವಸ್ಥಾನಿಗೆ ಬಲಿ ಕೊಡೋದಕ್ಕೋಸ್ಕರ ನಾವು ಮಾಡಿದ್ವಿ. ಬಲಿ ಕೊಟ್ಟರೆ ಮಳೆ ಬರುತ್ತೆ ಅಂತ ನಮ್ಮ ಹಿರಿಯರಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆ ನಂಬಿಕೆಯಿಂದ ನಾವು ಮಾಡ್ತಾ ಇದ್ದೀವಿ. ಬಲಿ ಕೊಟ್ಟ ಮೇಲೆ ಮಳೆ ಬರುತ್ತಾ? ಬರುತ್ತೆ. ನಿಮ್ಮ ಹೆಸರು? ಶ್ರೀನಿವಾಸ್. ಜಿಲ್ಲೆಯಲ್ಲಿ ಬರಗಾಲ ಬಂದಿರತಕ್ಕಂಥ ವಿಷಯದಲ್ಲಿ ನಮ್ಮ ಮಡಿವಾಳ ಜನಾಂಗದವರು ಎಲ್ಲ ಸೇರಿ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನ ತಿಪ್ಪೇನಹಳ್ಳಿ ಪಂಚಾಯಿತಿ ಮುಷ್ಟೂರು ಗ್ರಾಮದಲ್ಲಿ ನಾವೆಲ್ಲರೂ ಮಡಿವಾಳರ ಆಗಿದ್ದರಿಂದ ಒಂದು ಮಡಿವಾಳರ ಒಂದು ಜಾತ್ರೆ ಅಂತ ನಾವು ಪ್ರತಿಬಿಂಬಿಸಿ ಮಳೆ ಸಕಾಲಕ್ಕೆ ಬರಬೇಕೆಂದು ಎಲ್ಲರೂ ಸೇರಿ ಒಂದು ಮುನೇಶ್ವರ ದೇವಸ್ಥಾನ ಪೂಜೆ ಮಾಡಿ ಅದಕ್ಕೆ ಒಂದು ಕುರಿಯನ್ನು ಬಲಿ ಕೊಟ್ಟು ಪ್ರಾರ್ಥನೆ ಮಾಡುತ್ತೇವೆ. ಮಳೆ ಬಂದೇ ಬರುತ್ತೆ ಅಂತ ನಮ್ಮ ಅಭಿಮಾನ. ಕತ್ತೆಗಳಂದರೆ ನಮ್ಮ ಕುಲಜಾತಿಯಲ್ಲಿ ನಮಗೆ ಕತ್ತೆಗಳೇ ಸರ್ವಶ್ರೇಷ್ಠ ಆವತ್ತಿಂದ ಇವತ್ತಿನವರೆಗೂ. ಅದಕ್ಕೆ ಒಂದು ಮುಡಿವಾಳರೆಲ್ಲ ಸೇರಿ ಕತ್ತೆಗಳ ಮದುವೆ ಹಾಗೂ ಪೂಜೆ ಎಲ್ಲರೂ ಸೇರಿ ಮಾಡಿ ಸಂತೋಷಪೂರ್ವಕವಾಗಿ ಅವರ ಮನೆಗಳಿಗೆ ಅವರು ಹೋಗುತ್ತಾರೆ. ನಮ್ಮ ಹೆಸರು ಕೇಶವಮೂರ್ತಿ. ಇನ್ನು ಮುಸ್ತೂರು ಗ್ರಾಮದಲ್ಲಿ ಮಡಿವಾಳ ಸಮುದಾಯದ 200ಕ್ಕೂ ಹೆಚ್ಚು ಮಂದಿ ವಾಸವಿದ್ದಾರೆ. ಪ್ರತಿ ವರ್ಷ ಮಡಿವಾಳ ಮಾಚಿದೇವರ ಜಾತ್ರೆಯನ್ನು ಗ್ರಾಮಸ್ಥರೆಲ್ಲರೂ ಸೇರಿ ಒಗ್ಗೂಡಿ ಆಚರಿಸುತ್ತಾರೆ. ಈ ಬಾರಿ ಮಳೆ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ವಾಸುದೇವ ಕಲ್ಯಾಣೋತ್ಸವದ ಹೆಸರಿನಲ್ಲಿ ಕತ್ತೆಗಳಿಗೆ ಮದುವೆ ಮಾಡಿಸಿ ಉತ್ತಮ ಮಳೆ ಬೆಳೆಗಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಭಾರತೀಯ ಸಾಂಪ್ರದಾಯಿಕ ನಂಬಿಕೆಯಂತೆ ಕತ್ತೆಗಳಿಗೆ ಮದುವೆ ಮಾಡಿಸುವುದರಿಂದ ಮಳೆ ಬಂದು ಗ್ರಾಮ ಮತ್ತು ರಾಜ್ಯ ಸುಭಿಕ್ಷವಾಗಲಿದೆ ಎಂಬ ನಂಬಿಕೆ ಇಲ್ಲಿನ ಗ್ರಾಮಸ್ಥರದ್ದು. ಕಳೆದ ಹಲವು ದಿನಗಳಿಂದ ಮಳೆಯ ನಿರೀಕ್ಷೆಯಲ್ಲಿರುವ ರೈತರು ವರುಣ ಕೃಪೆಗಾಗಿ ದೇವರ ಮೊರೆ ಹೋಗಿದ್ದಾರೆ. ಸಮೃದ್ಧ ಮಳೆ ಸುರಿದು ರೈತರ ಹೊಲಗಳಲ್ಲಿ ಉತ್ತಮ ಬೆಳೆ ಬರಲಿ, ಗ್ರಾಮಸ್ಥರೆಲ್ಲರೂ ಸುಭಿಕ್ಷವಾಗಿ ಬದುಕುವಂತಾಗಲಿ ಎಂಬುದು ಈ ಆಚರಣೆಯ ಉದ್ದೇಶವಾಗಿದೆ. ನಾವು ಮಳೆ ಬರಬೇಕು, ನಮ್ಮ ಕಷ್ಟಗಳೆಲ್ಲ ಹೋಗ್ಬೇಕು ಅಂತ ಹೇಳಿಬಿಟ್ಟು ನಾವು ಜಾತ್ರೆ ಮಾಡಿಬಿಟ್ಟು ನಾವು ಗ್ರಾಮಸ್ಥರು, ನಾವು ಮಡಿವಾಳದವರು ಎಲ್ಲರೂ ಸೇರಿಬಿಟ್ಟು ಒಂದು ಜಾತ್ರೆ ಥರ ಮಾಡಿಬಿಟ್ಟು ಕತ್ತೆಗಳಿಗೆಲ್ಲ ಮದುವೆ ಮಾಡಿಬಿಟ್ಟು ನಾವು ಕುರಿ ಬಲಿ ಕೊಟ್ಬಿಟ್ಟು ನಾವು ಕತ್ತೆಗಳ ಮೆರವಣಿಗೆ ಮಾಡಿಬಿಟ್ಟು ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ಬಿಟ್ಟು ನಾವು ಕೇಳ್ತೀವಿ. ಮಾಡಿದ ಉದ್ದೇಶ ಏನು? ಅದೇ ಮಳೆಗೋಸ್ಕರ. ಕಷ್ಟ ಇದೆ ನಮಗೆ, ಮಳೆ ಇಲ್ಲ, ಬೆಳೆ ಇಲ್ಲ, ಏನಿಲ್ಲ ನಮಗೆ. ಅದರಿಂದ ನಮಗೆ ಸ್ವಲ್ಪ ತೊಂದರೆ ಆಗಿರೋದಕ್ಕೆ ನಾವೆಲ್ಲ ಸೇರಿಬಿಟ್ಟು ಪ್ರಾರ್ಥನೆ ಮಾಡಿಕೊಂಡು ನಾವು ಗ್ರಾಮಸ್ಥರನ್ನೆಲ್ಲ ಕೇಳಿಬಿಟ್ಟು ನಾವು ಈ ರೀತಿ ಮಾಡೋದ್ರಿಂದ ಏನು ಸಿಗುತ್ತೆ ಸರ್? ಏನೋ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಹೇಳಿಬಿಟ್ಟು, ಏನೋ ಮಳೆ ಬಂದರೆ ನಮಗೂ ಒಳ್ಳೇದೇ ತಾನೆ, ರೈತರಿಗೆ, ನಮಗೆ, ಊರಿಗೆಲ್ಲನೂ ಒಳ್ಳೇದು, ಕಾಯಿಲೆ ಏನೂ ಇರೋದಿಲ್ಲ. ಅದರಿಂದ ನಾವು ಬೇಡ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಊರೆಲ್ಲ ಮೆರವಣಿಗೆ ಮಾಡಿದ್ದೀವಿ ಸರ್. ಮಾಡಿಬಿಟ್ಟು ಎಲ್ಲ ಇದು ಮಾಡಿಕೊಂಡು ಲಾಸ್ಟಲ್ಲಿ ಬಲಿ ಕೊಟ್ಟು ದೇವರಿಗೆ ಬಲ್ಲಿ ನಮ್ಮ ಕಷ್ಟಗಳೆಲ್ಲ ಹೋಗಲಿ, ರೈತರೆಲ್ಲ ಚೆನ್ನಾಗಿರಲಿ, ನಾವು ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು ನಾವು ಪ್ರಾರ್ಥನೆ ಮಾಡ್ತೀವಿ. ಮಳೆ ಬರಗಾಲ ಬೇರೆ ಅಲ್ಲ, ಮಳೆ ಬೇರೆ ಜಾಸ್ತಿ ಬರ್ತಾ ಇಲ್ಲ. ಅದು ಬಂದರೆ ಊರಿಗೂ ಸ್ವಲ್ಪ ಚೆನ್ನಾಗೇ ಆಗುತ್ತಲ್ಲ. ಎಲ್ಲರೂ ಸೇರಿ ಎಲ್ಲ ಜನಾಂಗ, ನಮ್ಮ ಮಡಿವಾಳ ಮಧ್ಯ ಸಂಘದವರೆಲ್ಲರೂ ಸೇರಿ, ಜನಾಂಗದವರೆಲ್ಲ ಸೇರಿ ಪೂಜೆ ಮಾಡಿ ಎಲ್ಲರೂ ಒಟ್ಟಾಗಿ ಸೇರಿ ಬಂದು ಪೂಜೆ ಮಾಡಿ ಕುರಿ ಕೊಯ್ದು ಪೂಜೆ ಮಾಡಿ ಬಲಿ ಕೊಟ್ಟು ಆ ರಕ್ತನ ಸ್ವಲ್ಪ ದೇವರಿಗೆ ಇದು ಮಾಡಿ ಅದನ್ನ ಎತ್ತಿ ಕತ್ತೆಗೆ ಹಾಕ್ತೀವಿ. ಸ್ವಲ್ಪ ಅದು ದೇವರು ಇದು ಬಂದು ಮಳೆ ಬಂದರೆ ನಮಗೂ ಒಳ್ಳೆಯದಾಗುತ್ತೆ. ಅಂದರೆ ನಿನ್ನೆಯಿಂದನೂ ನಮಗೆ ಸ್ಟಾರ್ಟ್ ಆಗುತ್ತೆ. 2 ದಿನ ನಾವು ಇದನ್ನು ಸಂಭ್ರಮಿಸ್ಕೊಂಡು ಬರ್ತೀವಿ. ಫಸ್ಟ್ ದಿನ ಎಲ್ಲ ಊರಲ್ಲಿ ಎಷ್ಟು ದೇವತೆಗಳಿದ್ದಾವೆ, ಗ್ರಾಮ ದೇವತೆಗಳಾಗಿರ್ಬೋದು, ಬೇರೆ ದೇವಸ್ಥಾನಗಳಿಗೆ ಎಲ್ಲರಿಗೂ ಪೂಜೆ ಮಾಡಿ ನೆಕ್ಸ್ಟು ಇವತ್ತು ಬಲಿ ಕೊಡೋ ಪದ್ಧತಿನ ಮಾಡ್ಕೊಂಬಂದಿದ್ದೀವಿ. ಕತ್ತೆಗಳಿಗೆ ಫಸ್ಟ್ ಮದುವೆ ಮಾಡಿಸಿ ಆಮೇಲೆ ಮುನೇಶ್ವರಂಗೆ ಕುರಿ ಬಲಿ ಕೊಟ್ಟು ಅದಕ್ಕೆ ಮಳೆ ಬರಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತೀವಿ ನಾವು. ಮಡಿವಾಳ ಮಾಚಿದೇವರ ಜಾತ್ರಾ ಮಹೋತ್ಸವದ ಜೊತೆಗೆ ಕತ್ತೆಗಳ ಕಲ್ಯಾಣೋತ್ಸವ ನಡೆಸುವುದು ಮುಷ್ಟೂರು ಗ್ರಾಮದ ವಿಶೇಷ ಆಚರಣೆಯಾಗಿದೆ. ಇನ್ನಾದರೂ ಮಳೆರಾಯ ಕೃಪೆ ತೋರಿ ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸುತ್ತಾನಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಂತಾಮಣಿ ನಗರದಾದ್ಯಂತ ಸುರಕ್ಷಿತ ಹಾಗೂ ತಡೆರಹಿತ ವಿದ್ಯುತ್ ಸರಬರಾಜು ಕಲ್ಪಿಸುವ ನಿಟ್ಟಿನಲ್ಲಿ ಬೆಸ್ಕಾಂ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ 11 kV ಓವರ್ ಹೆಡ್ ವಿದ್ಯುತ್ ಮಾರ್ಗಗಳನ್ನು ಭೂಗತ ಕೇಬಲ್ ಮಾರ್ಗವಾಗಿ ಪರಿವರ್ತಿಸುವ ಕಾಮಗಾರಿಗೆ ಶಾಸಕರಾದ ಡಾ. MC ಸುಧಾಕರ್ ಚಾಲನೆ ನೀಡಿದರು.
ಟಿವಿಯಲ್ಲಿ ಹೇಳಿದ್ವಿ, ಬಹಳಷ್ಟು ಕೆಲವರೆಲ್ಲ ನಾವು ಬೇಸರ ಆಗಿ ರಾಜೀನಾಮೆ ಕೊಟ್ಟಿರ್ತೀವಿ ಅದು ಇದು ಅಂತ ಹೇಳ್ತಾ ಇದ್ದೆ. ನಾನು ಹೇಳಿದೆ, ಜನ ನಾವು ವೋಟ್ ಹಾಕಿರೋದು ಶಾಸಕರಾಗಕ್ಕೆ. ಯಾರು ಜನ ನೇರವಾಗಿ ನೀವು ಮಂತ್ರಿ ಆಗಿ ಅಂತ ಹೇಳಿ ಯಾರು ವೋಟ್ ಆಗಿರೋದು ಮೊದಲು ಆ ಕ್ಷೇತ್ರದ ಶಾಸಕರಾಗಿ ಕೆಲಸ ಮಾಡಬೇಕು ಅಂತಕ್ಕಂಥ ಕಾರಣದಿಂದ ನಮ್ಗೆ ವೋಟ್ ಹಾಕಿರೋದು. ಅದರಿಂದ ಇವತ್ತು ಮತ್ತೆ ಚಿಂತಾಮಣಿ ನಗರದಾದ್ಯಂತ ಸುರಕ್ಷಿತ ಹಾಗೂ ತಡೆರಹಿತ ವಿದ್ಯುತ್ ಸರಬರಾಜು ಕಲ್ಪಿಸುವ ನಿಟ್ಟಿನಲ್ಲಿ ಬೆಸ್ಕಾಂ ವತಿಯಿಂದ ಹಮ್ಮಿಕೊಳ್ಳಲಾಗಿರುವ 41,21,00,000 ವೆಚ್ಚದ 11 ಕೆವಿ ಓವರ್ ಹೆಡ್ ವಿದ್ಯುತ್ ಮಾರ್ಗವನ್ನು ಭೂಗತ ಕೇಬಲ್ ಮಾರ್ಗವಾಗಿ ಪರಿವರ್ತಿಸುವ ಕಾಮಗಾರಿಗೆ ಶಾಸಕರಾದ ಡಾ ಎಂಸಿ ಸುಧಾಕರ್ ಚಾಲನೆ ನೀಡಿದ್ದಾರೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಡಾ ಎಂಸಿ ಸುಧಾಕರ್, ನಗರ ಬೆಳೆದಂತೆಲ್ಲ ವಿದ್ಯುತ್ ಅಭಿವೃದ್ಧಿ ಹಾಗೂ ಸುರಕ್ಷತೆ ಅತ್ಯಗತ್ಯ. ಈ ಹಿಂದೆ ಓವರ್ ಹೆಡ್ ವೈರ್ಗಳಿಂದ ಸಾರ್ವಜನಿಕರಿಗೆ ಹಾಗೂ ಕಟ್ಟಡ ನಿರ್ಮಾಣ ಕಾರ್ಯಗಳಿಗೆ ಹಲವಾರು ತೊಂದರೆಗಳಾಗುತ್ತಿದ್ದವು. ಈ ಯೋಜನೆಯಿಂದ ನಗರದ ಸೌಂದರ್ಯ ಹೆಚ್ಚುವುದಲ್ಲದೆ ಅಪಘಾತಗಳ ಭಯವಿಲ್ಲದೆ ತಡೆರಹಿತ ವಿದ್ಯುತ್ ಸಿಗಲಿದೆ ಎಂದರು. ಭೂಗತ ಕೇಬಲ್ ಅಳವಡಿಕೆ ವೇಳೆ ಸಾರ್ವಜನಿಕರ ದೂರುಗಳಿಗೆ ತಕ್ಷಣ ಸ್ಪಂದಿಸಿ ಎಲ್ಲೂ ಚರಂಡಿ ಹಾಗೂ ರಸ್ತೆಗಳಿಗೆ ತೊಂದರೆಯಾಗದಂತೆ ವೈಜ್ಞಾನಿಕವಾಗಿ ಕಾಮಗಾರಿ ಪೂರ್ಣಗೊಳಿಸಲು ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸೂಚನೆ ನೀಡಲಾಗಿದೆ ಎಂದರು. ಜಾಗತಿಕ ಮಟ್ಟದಲ್ಲಿ ತಾರಿನ ಬೆಲೆ ಹೆಚ್ಚಾಗಿರುವುದರಿಂದ ಹಾಗೂ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿರುವುದರಿಂದ ಕೆಲವು ಕಡೆ ರಸ್ತೆ ಕಾಮಗಾರಿಗಳು ವಿಳಂಬವಾಗಿದೆ. ಆದರೂ ಸಮಸ್ಯೆ ಬಗೆಹರಿಸಿ ಶೀಘ್ರವೇ ಕಾಮಗಾರಿ ಪೂರ್ಣಗೊಳಿಸಲಾಗುವುದು. ಅಭಿವೃದ್ಧಿ ಕೆಲಸಗಳನ್ನು ಪ್ರಾರಂಭ ಮಾಡಿದಂಥ ಸಂದರ್ಭದಲ್ಲಿ ಇಡೀ ಬೆಸ್ಕಾಂನ ವ್ಯಾಪ್ತಿಯಲ್ಲಿ ಪ್ರಪ್ರಥಮವಾಗಿ ಬೆಂಗಳೂರನ್ನು ಹೊರತುಪಡಿಸಿ ಕೇಬಲ್ ಅಳವಡಿಕೆಗೆ ಚಾಲನೆ ಕೊಟ್ಟಿರ್ತಕ್ಕಂಥದ್ದು ಹಿಂದೆ ಮಣಿವಣ್ಣನ್ ಅಂತಕ್ಕಂಥ IAS ಅಧಿಕಾರಿಗಳು ಇದ್ದಾರೆ. ಅವರು ಬೆಸ್ಕಾಂನ MD ಇದ್ದಂಥ ಸಂದರ್ಭದಲ್ಲಿ ನಾನು ಅವರಿಗೆ ವಿನಂತಿ ಮಾಡಿ 3 ಕೋಟಿ ರೂಪಾಯಿಯನ್ನ ಚಿಂತಾಮಣಿಯ ನಮ್ಮ ಕೋಲಾರ ವೃತ್ತದಿಂದ ಗಜಾನನ ಸರ್ಕಲ್ವರೆಗೂ ಅಲ್ಲಿವರೆಗೂ ಕೇಬಲ್ ಹಾಕಬೇಕು ಅಂತ ಹೇಳಿ, ಮತ್ತೆ ಬಹುಶಃ ಇನ್ನು ಮುಂದೇನೋ ತಗೊಂಡು ಹೋಗ್ಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡಿ, ನಂತರ ನಾನು ಇದಕ್ಕೆ ಒಂದು ಒಳ್ಳೆ ಆಧುನಿಕ ತಂತ್ರಜ್ಞಾನದ ಸ್ಪರ್ಶ ಆಗಬೇಕು ಅಂತ ಹೇಳಿ ಏನು MG ರಸ್ತೆ ಅಭಿವೃದ್ಧಿಯನ್ನು ನಾವು ತೆಗೆದುಕೊಂಡಿದ್ವಿ. ಸುಮಾರು 15 ಕೋಟಿ ರೂಪಾಯಿಯಲ್ಲಿ MG ರಸ್ತೆ ಪಾದಚಾರಿ ಮಾರ್ಗ ಫುಟ್ಪಾತ್ನ ಅಭಿವೃದ್ಧಿಯನ್ನು ತೆಗೆದುಕೊಂಡಿದ್ವಿ. ಈ ಸಂದರ್ಭದಲ್ಲಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀನಾಥ್ ಬಾಬು, ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಮುನಿನಾರಾಯಣಪ್ಪ, ಮಾಜಿ ನಗರಸಭಾ ಅಧ್ಯಕ್ಷರಾದ ಜಗನ್ನಾಥ್ ರೆಡ್ಡಿ ಸೇರಿದಂತೆ ಸ್ಥಳೀಯ ಅಧಿಕಾರಿಗಳು, ಮುಖಂಡರುಗಳು ಹಾಜರಿದ್ದರು. ಅಸ್ಲಾಂ ಪಾಷಾ, MMTV ನ್ಯೂಸ್, ಚಿಂತಾಮಣಿ. ಇದೀಗ ಬ್ರೇಕ್ ನಂತರ MMTV ನ್ಯೂಸ್ ಮುಂದುವರಿಯುತ್ತದೆ. ಚಿಕ್ಕಬಳ್ಳಾಪುರದಲ್ಲಿ ಅಪ್ಪಟ ದಾವಣಗೆರೆ ಶೈಲಿಯಲ್ಲಿ ರಸದೌತಣ ನೀಡಲು ಬಂದಿದೆ ಸುಚಿ ದಾವಣಗೆರೆ ಬೆಣ್ಣೆ ದೋಸೆ ಕಾರ್ನರ್. ಸ್ಥಳ ವಿನಾಯಕ ಡ್ರೈವಿಂಗ್ ಸ್ಕೂಲ್ ಹತ್ತಿರ, ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. ನಮ್ಮಲ್ಲಿ ಸಾಂಪ್ರದಾಯಿಕವಾಗಿ ಸೌದೆ ಒಲೆಯಲ್ಲಿ ತಯಾರಿಸಲಾದ ದಾವಣಗೆರೆ ಶೈಲಿಯ ಬೆಣ್ಣೆ ದೋಸೆ, ಪುಡಿ ಮಸಾಲೆ, ಮಸಾಲೆ ದೋಸೆ ಇನ್ನಿತರ ದೋಸೆಗಳೊಂದಿಗೆ ಸ್ಪೆಷಲ್ ಮಿರ್ಚಿ ಗಿರ್ಮಿಟ್ ದೊರೆಯುತ್ತದೆ. ಜೊತೆಗೆ ರುಚಿ ರುಚಿಯಾದ ಬೆಳಗಿನ ಉಪಹಾರ, ಮಧ್ಯಾಹ್ನದ ಊಟ ಸಹ ಲಭ್ಯ. ವಿಶೇಷ ಸೂಚನೆ: ಎಲ್ಲ ರೀತಿಯ ಶುಭ ಸಮಾರಂಭಗಳಿಗೆ ಸ್ಥಳದಲ್ಲಿಯೇ ವಿಶೇಷ ದಾವಣಗೆರೆ ಬೆಣ್ಣೆ ದೋಸೆಯ ಕ್ಯಾಟರಿಂಗ್ ಸಹ ಲಭ್ಯ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ. ಅಪ್ಪಟ ದಾವಣಗೆರೆ ಬೆಣ್ಣೆ ದೋಸೆಯನ್ನು ಸವಿದು ಆನಂದಿಸಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8431796020. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ IIT ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. 1 ವರ್ಷದ ಲಾಂಗ್ ಟರ್ಮ್ ನೀಟ್, CET ಮತ್ತು IIT JEE ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದರೆ ಮೆಡಿಕಲ್. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, MG ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್ MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ.
ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ನಾವು ACE Aquatech ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE Aquatech, brand of Karnataka. Trust with purity and quality. ನಮ್ಮ ವಿಳಾಸ ಟು ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮೀಸಗಾನಹಳ್ಳಿ ಗ್ರಾಮದಲ್ಲಿ ದಾರಿ ನಿರ್ಮಿಸಿಕೊಳ್ಳುವ ವಿಚಾರಕ್ಕೆ ಸಂಬಂಧಿಸಿದಂತೆ ವೃದ್ಧ ದಂಪತಿಗಳಿಗೆ ಕಿರುಕುಳ ನೀಡಲಾಗುತ್ತಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಶ್ರೀನಿವಾಸಪುರ ತಾಲೂಕಿನ ಚಲ್ದಿಗಾನಹಳ್ಳಿ ಗ್ರಾಮದ ನಿವಾಸಿಗಳಾದ ಗಿರಿಜಮ್ಮ ಹಾಗೂ ಚಿಕ್ಕಮುನಿರೆಡ್ಡಿ ದಂಪತಿಗಳು ತಮ್ಮ ಸ್ವತ್ತಿನಲ್ಲಿ ಶೌಚಾಲಯವನ್ನು ನಿರ್ಮಿಸಿಕೊಂಡಿದ್ದಾರೆ. ಆದರೆ ಅವರ ಮನೆಯ ಹಿಂಭಾಗದಲ್ಲಿ ದಾಯಾದಿ ಗುಂಪು ಶೆಡ್ಡನ್ನು ನಿರ್ಮಿಸಿಕೊಂಡು ಅಲ್ಲಿಗೆ ಹೋಗಿ ಬರಲು ಅಕ್ರಮವಾಗಿ ದಾರಿ ನಿರ್ಮಿಸಿಕೊಳ್ಳುವ ಉದ್ದೇಶದಿಂದ ಧ್ವಂಸಗೊಳಿಸಲಾಗಿದೆ ಎಂದು ಆರೋಪಿಸಿದ್ದಾರೆ. ಈ ಕುರಿತು ಮಾತನಾಡಿದ ಗಿರಿಜಮ್ಮ, ಹಲವು ವರ್ಷಗಳಿಂದ ಈ ಜಾಗ ನಮ್ಮ ಸ್ವತ್ತಾಗಿದ್ದು ಇಲ್ಲಿ ಯಾವುದೇ ದಾರಿ ಇರಲಿಲ್ಲ. ಆದರೆ ಇತ್ತೀಚೆಗೆ ದಾರಿ ನಿರ್ಮಿಸಿಕೊಳ್ಳುವ ವಿಚಾರದಲ್ಲಿ ನನ್ನ ಅಣ್ಣನ ಮಕ್ಕಳಾದ ಡೈರಿ ರಮೇಶ್, ಶ್ರೀರಾಮ್, ನಾಗರಾಜ್ ಹಾಗೂ ಅವರ ಪತ್ನಿಯರಾದ ಶೋಭಾ, ಚಿಕ್ಕಶೋಭಾ ಮತ್ತು ಅಂಬಿಕಾ ಅವರು ನಮಗೆ ನಿರಂತರವಾಗಿ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಾನು ಶೌಚಾಲಯಕ್ಕೆ ತೆರಳಿ ಹೊರಬರುತ್ತಿದ್ದ ಸಂದರ್ಭದಲ್ಲಿ ತಮ್ಮ ಮೇಲೆ ಹಲ್ಲೆ ನಡೆಸಲಾಗಿದ್ದು ತಾಳಿ ಚೈನ್ ಕಿತ್ತುಕೊಂಡು ಹಲ್ಲೆ ಮಾಡಿದ್ದಾರೆ ಎಂಬ ಗಂಭೀರ ಆರೋಪವನ್ನು ಗಿರಿಜಮ್ಮ ಮಾಡಿದ್ದಾರೆ. ಗಿರಿಜಮ್ಮ ಟಾಯ್ಲೆಟ್ಗೆ ಬಂದೆ. ಇಲ್ಲಿಗೆ ಬರಂದು ಈಚೆಗೆ ಬರೋ ಅಷ್ಟೊತ್ತಿಗೆ 3 ಹೆಂಗಸರು 3 ಗಂಡಸರು ಬಂದು ತಳ್ಳಿಬಿಟ್ಟು ಹೊಡೆದ್ಬಿಟ್ಟು ಕಾಲಿಗೆ ಕತ್ತಿಸ್ಕೊಂಡು ತಾಳಿ ಎಲ್ಲ ಕಿತ್ತಾಕಿದ್ರು. ಯಾಕೆ ಏನು ಅಂದರೆ ನಿನ್ನನ್ನು ಸಾಯಿಸ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಬೆದರಿಸಿದ್ರು. ತಳ್ಳಿಬಿಟ್ಟು ನಾನು ಮನೆಯೊಳಗೆ ಹೊರಟೋದೆ. ಬೈಕ್ಗೆ ಹೊರಟೋಗಿ ಬಾಗ್ಲು ಹಾಕ್ಕೊಂಡೆ. ಯಜಮಾನ್ರಿಲ್ಲ, ನಾನು ಇದ್ದಿದ್ದು ಒಬ್ಬಳೆ. ಅಂದ್ಮೇಲೆ ಯಜಮಾನಪ್ಪನ ಫೋನ್ ಹಾಕಿದೆ. ಅವ್ರು ಬಂದು ಬರೋ ಅಷ್ಟೊತ್ತಿಗೆ ಗಡಾರಿ ಮುಚ್ಚು ಶಂಕೆಯಲ್ಲಿ ಎತ್ಕೊಂಬಂದು ಓಡಿಸ್ಕೊಂಬಂದ್ರು, ನಿಮ್ಗೆ ಸಾಯಿಸ್ತೀರಿ ಹಂಗೆ ಹಿಂಗೆ ಅಂತ ಬೆದರಿಸಿದ್ರು. ಅಂದ್ಮೇಲೆ ಯಜಮಾನಪ್ಪನ ಕರ್ಕೊಂಡು ನಾನು ಹೊರಟೋದೆ. ಅಂದ್ಮೇಲೆ ಪೊಲೀಸ್ಗೆ ಫೋನ್ ಹಾಕಿದೆ. ನಮ್ಗೆ ರಕ್ಷಣೆ ಬೇಕು. ಬೆಳಗ್ಗೆ 7 ಗಂಟೆಯಲ್ಲೇ ಇಷ್ಟೆಲ್ಲ ಆಯಿತು. ರಾತ್ರಿ ಮನೆಯೊಳಗೆ ಬಂದು ಕತ್ತಿಸ್ದಿರ ಇದು ಇಕ್ತಾರೆ ಇವರು, ನೀವೇ ಅರ್ಥ ಮಾಡ್ಕೊಳ್ಳಿ. ಆಗಲೇ ಯಾರೂ ಬರಿಲ್ಲ. ನನಗೆ ಆಪರೇಷನ್ ಆಗೈತೆ. ಉಣ್ಣು ಸತ್ತವ್ರಿಗಾಗನು ಹೆಚ್ಚು ಕಮ್ಮಿ ಅಂತ ಯಾರೂ ಬಂದಿಲ್ಲ. ಎಲ್ಲ ನಿಂತ್ಕೊಂಡು ನೋಡ್ಕೊಂಡಿದ್ದೆ ಹೊತ್ತು ಯಾರೂ ಬಂದಿಲ್ಲ. ಸಾಯಿಸಿದ್ರೇನು ಅಷ್ಟೇ ತಾನೇ. ನಮ್ಗೆ ರಕ್ಷಣೆ ಬೇಕು, ನ್ಯಾಯ ಬೇಕು. ಏನು ವಿಚಾರ ಏನು ವಿಚಾರ ಏನು ನೋಡಿ, ನಮ್ಗೆ ರೋಡ್ ಬೇಕು, ದಾರಿ ಬೇಕು ಅಂತ ನನ್ನನ್ನು ಆ ಕೆಲಸ ಕೊಟ್ಟಿತ್ತು. ಯಜಮಾನಪ್ಪನ ಬರೋ ಅಷ್ಟೊತ್ತಿಗೆ ಯಜಮಾನಪ್ಪನ ತಳ್ಳಿಬಿಟ್ಟು ಕಣ್ಣು ಆಪರೇಷನ್ ಆಗುತ್ತೆ ನೋಡು. ಎಲ್ಲ ಮುದ್ದಾಕ್ಬಿಟ್ಟು ಯಜಮಾನಪ್ಪನ ಈ ಕೆಲಸ ಕೊಟ್ಟವ್ರೆ. ಹೇಳಿದ್ದ ಡೈರಿ ರಮೇಶ, ಶ್ರೀರಾಮ, ನಾಗರಾಜ, ದೊಡ್ಡ ಶೋಭಾ, ಚಿಕ್ಕ ಶೋಭಾ, ಅಂಬಿಕಾ, 6 ಜನ
ನಮ್ಮ ಅಲ್ಲೇ ಮಾಡಕ್ ಬಂದ್ರು. ಇದಕ್ಕೆ ರಕ್ಷಣೆ ಬೇಕು, ನಮ್ಗ ಕಂಪ್ಲೇಂಟ್ ನ್ಯಾಯ ಬೇಕು. ಕೊಟ್ಟಿದ್ವಿ. ಕೊಟ್ಟಿದ್ವಿ ಮೊನ್ನೆ ಒಂದ್ ಕೊಟ್ಟಿದ್ರು, ಅವ್ರ ನ್ಯಾಯ ನಮ್ಗೆ ಪೊಲೀಸ್ನವರೇ ಬಂದಿದ್ರು. ನಿನ್ನೆ ಬೆಳಗ್ಗೆ ಪೊಲೀಸ್ನವ್ರು ಬಂದು ಎಲ್ಲ ಬರ್ಕೊಂಡು ಹೋಗವ್ರೆ. ಬರ್ಕೊಂಡು ಹೋದ್ರು. ಅವ್ರಿನ್ನ ಏನು ಹೇಳಿಲ್ಲ. ನಮ್ಗೆ ರಕ್ಷಣಾ ನ್ಯಾಯ ಬೇಕು. ನಾವಿರೋದು ಇಬ್ರೆ. ಇಲ್ಲ ಸರ್. ಇನ್ನೇನು ಮಾಡೋದಲ್ಲ ಹೊಡೆದಾಕಿರೋದು? ನಾನು 50 ವರ್ಷದಿಂದ ಇಲ್ಲಿರೋದು, ಮನೆ ಕಟ್ಕೊಂಡು. ಬಾತ್ರೂಮ್ ಎಲ್ಲ ಯಾರು ಹೊಡೆದಾಕಿರೋದಮ್ಮ? ಬಾತ್ರೂಮ್ ಎಲ್ಲ ಅವ್ರೆ, ರಮೇಶ್, ನಾಗರಾಜ್, ಅವ್ರ ಹೆಂಡತಿಗಳು 3 ಜನ ಗಡಾರಿ ಸಂಖ್ಯೆಯಲ್ಲಿ ಎತ್ಕೊಂಡ್ಬಂದು ಹೊಡೆದಾಕಿದ್ರು. ನಾನು ಒಬ್ಳೇನ್ ಮಾಡೋದು, ನಾನು ತೊಳ್ಬಿಟ್ಟು ಇದು ಮಾಡ್ಬಿಟ್ಟು ಬೇಯಿಸ್ಬಿಟ್ಟು ನನ್ನ ಮನೆಯೊಳಗೆ ಕೊಟ್ಟೋದೆ. ಸಾಯಿಸ್ಬಿಡ್ತೀನಿ, ಏನಾಗುತ್ತೆ ನಿಮ್ಮಿಂದ? ನಾನು ನಿಮ್ಮಂಗೆ ಹುಟ್ಟಿದ್ದೀನಿ, ನಿಮ್ಮಂಗೆ ನಾವು ಬಂದಿದ್ವಿ ಅಂತ ಹೇಳ್ಬಿಟ್ಟಿದೆ. ನಮ್ಮನ್ನ ದೌರ್ಜನ್ಯ ಮಾಡಿದ್ರು. ಅಷ್ಟು ನಮ್ಗೆ ನ್ಯಾಯ ರಕ್ಷಣೆ ಬೇಕು. ನಾವಿರೋದು ಇಬ್ರು ಅಜ್ಜರು, ನ್ಯಾಯ ಕೊಡಿಸ್ಬೇಕು. ಇಲ್ಲ ಅಂದ್ರೆ ನಾವು ಸತ್ತು ಹೋಗ್ತೀವಿ. ಇಲ್ಲನ್ನ ಹೋಗಿ ನಾವು ಆತ್ಮಹತ್ಯೆ ಮಾಡ್ಕೊಳ್ತೀವಿ. ನ್ಯಾಯ ಬಂದು ಕೊತ್ತಿಸ್ಬಿಟ್ಟು ನಮ್ಗೆ ಯಾರು ಜವಾಬ್ದಾರಿ? ನಿನ್ನೆ ಯಾರು ಬಂದಿಲ್ಲ. ಯಾರು ಬರ್ತದೆ ಜವಾಬ್ದಾರಿ? ನಮ್ಮ ಮನೆ ಪಕ್ಕದಲ್ಲಿ ಓಡಾಡ್ತಾರೆ. ಹೆಂಗೆ ಹೇಳ್ತೀಯ? ರಾತ್ರಿ ಹೊತ್ತು ಬಂದು ಕೊತ್ತಿಸ್ಬಿಟ್ರೆ ನಮ್ಗೆ ಯಾರು ನ್ಯಾಯ ಕೊಡೋರು? ಯಾರು ಆಗುತ್ತಾರೆ? ನಮ್ಗೆ ನ್ಯಾಯ ಬೇಕು. ಸುಪ್ರಿ ಕಲ್ಲು ಫಸ್ಟು ತೊಳ್ಬಿಟ್ರು, ಮತ್ತೆ ಗುಳಿ ತೋಡಿ ಮತ್ತೆ ಉಳಿದ್ವಿ. ತಿರ್ಗಿ ಮತ್ತೆ ಕಸ ಹಾಕಿ ಮತ್ತೆ ತೊಳ್ಳಾಕವ್ರೆ. ಯಾರಮ್ಮ? ಬಾವನ ಮಗನ ಹುಡುಗನ, 2ನೇ ಬಾವನ ಮಗನು ಮಂಜುನಾಥ. ಈ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ದೂರು ಸಲ್ಲಿಸಲಾಗಿದ್ದು, ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಸ್ಥಳ ಮಹಜರು ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಒಟ್ನಲ್ಲಿ ವೃದ್ಧ ದಂಪತಿಗಳ ಮೇಲಿನ ಹಲ್ಲೆ, ಶೌಚಾಲಯ ಧ್ವಂಸ ಹಾಗೂ ಆಸ್ತಿ ವಿವಾದದ ಆರೋಪಗಳ ಹಿಂದೆ ನಿಜಾಂಶವೇನು? ಪೊಲೀಸರು ನಡೆಸುವ ತನಿಖೆಯಿಂದಷ್ಟೇ ಸತ್ಯಾಂಶ ಹೊರಬರಬೇಕಿದೆ. ಎನ್ಎಂ ಸುರೇಶ್, ಎಂಎಂಟಿವಿ ನ್ಯೂಸ್, ಶ್ರೀನಿವಾಸಪುರ. ನಗರವನ್ನು ಫ್ಲೆಕ್ಸ್ ಮುಕ್ತವಾಗಿಸುವ ವಿಚಾರ. ಕಾರ್ಯಕ್ರಮವೊಂದರಲ್ಲಿ ಬಿಜೆಪಿ ಫ್ಲೆಕ್ಸ್ ಹಾಕಿದ್ದ ವಿಚಾರ ತೀಕ್ಷ್ಣವಾಗಿ ತಿರುಗೇಟು ಕೊಟ್ಟ ಶಾಸಕ ಪ್ರದೀಪ್ ಈಶ್ವರ್. ಕಾಂಗ್ರೆಸ್ ಸಮುದ್ರ, ಅದರಲ್ಲಿ ನಾವೆಲ್ಲ ಚಿಕ್ಕ ಚಿಕ್ಕ ಮೀನುಗಳು ಇದ್ದಂತೆ ಅಭಿಮತ ವ್ಯಕ್ತಪಡಿಸಿದ ಶಾಸಕ ಪ್ರದೀಪ್ ಈಶ್ವರ್. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ಭಾರೀ ಪೈಪೋಟಿ, ಮಾಜಿ ಸಚಿವರ ಎಂಟ್ರಿಗೆ ರೋಚಕ ತಿರುವು, ಶುರುವಾದ ರಾಜಕೀಯ ವಲಯದಲ್ಲಿ ಭಾರೀ ಚರ್ಚೆ. ಕೈಕೊಟ್ಟ ಮುಂಗಾರು, ಗಮನ ಸೆಳೆದ ಕತ್ತೆಗಳ ಮದುವೆ, ವಿಶೇಷವಾಗಿ ವರುಣನನ್ನು ಪ್ರಾರ್ಥಿಸಿದ ಗ್ರಾಮಸ್ಥರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೇ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.